ಪಂಪನು ಕ್ರಿಸ್ತಶಕ 902ರಲ್ಲಿ ದುಂದುಬಿ ಸಂವತ್ಸರದಲ್ಲಿ ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆ ಅನ್ನುವಂತಹ ದಂಪತಿಗಳ ಮಗನಾಗಿ ಹುಟ್ಟುತ್ತಾರೆ. ಪಂಪ ಭಾರತವು ವ್ಯಾಸ ಮಹಾಭಾರತವನ್ನ ಆಧರಿಸಿ ರೂಪುಗೊಂಡಿರುವ 14 ಆಶ್ವಾಸಗಳ ಮಹಾಕಾವ್ಯ. ದ್ರೋಣರನ್ನ ಹಿಮ್ಮೆಟ್ಟಿಸುತ್ತಿರಲು ಹಾರೆ ಆಕಾರದ ಬಾಣಗಳು ಸುರಿಯುತ್ತಿದ್ದವು, ಮಳೆಗಳ ರೀತಿಯಲ್ಲಿ ಸುರಿಯುತ್ತಿದ್ದವು. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಪೊಕ್ಕನ್ ಅಭಿಮನ್ಯು ವಿರೋಧಿ ಬಳಾಂಬುರಾಶಿಯಂ ಪಂಪಕವಿ ಬರೆದಿರುವ ಈ ಪದ್ಯಭಾಗವನ್ನ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ. ಬನ್ನಿ, ಮೊದಲಿಗೆ ಕವಿ ಪರಿಚಯವನ್ನ ನೋಡೋಣ. ಪಂಪ ಕನ್ನಡದ ಆದಿಕವಿಯಷ್ಟೇ ಅಲ್ಲ, ಅಗ್ರಕವಿಯೂ ಕೂಡ ಹೌದು. ಪಂಪ ಆದಿಕವಿ ಹಾಗೂ ಅಗ್ರಕವಿಯೂ ಕೂಡ. ಪಂಪನು ಕ್ರಿಸ್ತಶಕ 902ರಲ್ಲಿ ದುಂದುಬಿ ಸಂವತ್ಸರದಲ್ಲಿ ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆ ಅನ್ನುವಂತಹ ದಂಪತಿಗಳ ಮಗನಾಗಿ ಹುಟ್ಟುತ್ತಾರೆ 902ರಲ್ಲಿ. ಏಕೆಂದರೆ ಪಂಪನೇ ತನ್ನ ಕೃತಿಗಳಲ್ಲಿ ಸ್ವವಿಚಾರಗಳನ್ನ ಹೇಳ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ನಮಗೆ ಗೊಂದಲ ಅಂತ ಹೇಳಿ ಅನ್ಸಲ್ಲ. ಕಾಲದ ವಿಷಯವಾಗ್ಲಿ, ಸ್ಥಳದ ವಿಷಯವಾಗ್ಲಿ, ತಂದೆ ತಾಯಿಗಳ ವಿಷಯವಾಗ್ಲಿ, ತಮ್ಮನ ವಿಚಾರವಾಗ್ಲಿ ಎಲ್ಲವನ್ನೂ ಕೂಡ ಅವರೇ ಕೃತಿಯಲ್ಲಿ ಹೇಳ್ಕೊಂಡಿರೋದ್ರಿಂದ ಗೊಂದಲ ಆಗಲ್ಲ. ಅದರಿಂದ 902 ದುಂದುಬಿ ಸಂವತ್ಸರ, ಭೀಮಪ್ಪಯ್ಯ ಮತ್ತು ಅಬ್ಬಣಬ್ಬೆ ಅನ್ನೋದು ತಂದೆ ತಾಯಿ ಅನ್ನೋದು ಕೂಡ ಗೊತ್ತಾಗಿದೆ. ಪಂಪನಿಗೆ ಸಂಬಂಧಿಸಿದಂತಹ ಅನೇಕ ವಿವರಗಳು ಇವನ ಕೃತಿಗಳಿಂದಲೇ ಹಾಗೂ ಇವನ ತಮ್ಮ ಜಿನವಲ್ಲಭನ ಗಂಗಾಧರ ಶಾಸನದಿಂದಲೂ ಕೂಡ ನಮಗೆ ತಿಳಿದು ಬರುತ್ತೆ. ಗಂಗಾಧರ ಶಾಸನ ಬಹಳ ಮುಖ್ಯವಾದಂತಹ ಆಧಾರ, ಅದರಿಂದನೂ ಕೂಡ ತಿಳಿದು ಬರುತ್ತೆ. ಹಾಗೆ ಪಂಪನೇ ತನ್ನ ಕೃತಿಯಲ್ಲೂ ಕೂಡ ಅದನ್ನ ತನ್ನ ಸ್ವಂತ ವಿಚಾರವಾಗಿ ಹೇಳ್ಕೊಂಡಿರೋದ್ರಿಂದ ಸ್ವವಿಚಾರದ ಬಗ್ಗೆ ಎಲ್ಲೂ ಕೂಡ ಗೊಂದಲ ಆಗಲ್ಲ, ನಮಗೆ ಅಲ್ಲಿ ಸಿಕ್ಬಿಡುತ್ತೆ. 2ನೇ ಅರಿಕೇಸರಿಯ ಆಸ್ಥಾನದಲ್ಲಿದ್ದಂತಹ ಈತನಿಗೆ ಎರಡನೇ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದಂತಹ ಪಂಪ ಈತನಿಗೆ ಕವಿತಾ ಗುಣಾರ್ವವ, ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ ಅನ್ನುವಂತಹ ಬಿರುದುಗಳು ಇದ್ದಾಗಿಯೂ ಕೂಡ ತಿಳಿದು ಬರುತ್ತದೆ. ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದಂತಹ ಈತ ಕವಿಯೂ ಕೂಡ ಹೌದು, ಕಲಿಯೂ ಕೂಡ ಹೌದು. ಪಂಪ ಕವಿಯು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂತಹ 2 ಕೃತಿಯನ್ನ, ಅಂದ್ರೆ ಒಂದು ಪಂಪ ಭಾರತ, ಇನ್ನೊಂದು ಆದಿಪುರಾಣ ಅನ್ನುವಂತಹ 2 ಕೃತಿಯನ್ನ ಬರೆದಿದ್ದಾನೆ. ಇಲ್ಲಿ ವಿಕ್ರಮಾರ್ಜುನ ಅನ್ನುವಂತಹ ಒಂದು ಕೃತಿಯಲ್ಲಿ ತನ್ನ ದೊರೆಯಾದಂತಹ ಅರಿಕೇಸರಿಗೆ ಅರ್ಜುನನನ್ನ ಸಮೀಕರಿಸಿ ಅಥವಾ ಹೋಲಿಸಿ ವಿಕ್ರಮಾರ್ಜುನ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ. ತನ್ನ ದೊರೆಯಾದಂತಹ ರಾಜನಾದಂತಹ ಅರಿಕೇಸರಿಯನ್ನ ವಿಕ್ರಮಾರ್ಜುನ ಅಥವಾ ಅರ್ಜುನನಿಗೆ ಸಮೀಕರಿಸಿ ಹೋಲಿಸಿ ಇಲ್ಲಿ ಆತನನ್ನ ನಾಯಕನನ್ನಾಗಿ ಮಾಡಿಕೊಂಡು ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಲೌಕಿಕ ಕಾವ್ಯವನ್ನು, ಹಾಗೆ ಆದಿಪುರಾಣ ಅನ್ನುವಂತಹ ಒಂದು ಆಗಮ ಕಾವ್ಯವನ್ನು ಅಥವಾ ಧಾರ್ಮಿಕ ಕಾವ್ಯವನ್ನು ಕೂಡ ರಚಿಸಿದ್ದಾನೆ. ಈ 2 ಕೃತಿಗಳು ಕೂಡ ಚಂಪು ಕಾವ್ಯಗಳು. 2 ಕಾವ್ಯನೂ ಕೂಡ ಚಂಪು ಅಂದ್ರೆ ಗದ್ಯ ಪದ್ಯ ಮಿಶ್ರಿತವಾದಂತಹ ಕಾವ್ಯವೇ ಆಗಿದೆ. ಆದಿಪುರಾಣವು 16 ಆಶ್ವಾಸಗಳಿಂದ ಕೂಡಿದೆ. ಪ್ರಥಮ ತೀರ್ಥಂಕನಾದಂತಹ ಆದಿನಾಥನ ಚರಿತ್ರೆಯನ್ನ ಅಥವಾ ವೃಷಭನಾಥನ ಚರಿತ್ರೆಯನ್ನ ಒಳಗೊಂಡಿದೆ ಆದಿಪುರಾಣ. ಪಂಪ ಭಾರತವು ವ್ಯಾಸ ಮಹಾಭಾರತವನ್ನ ಆಧರಿಸಿ ರೂಪುಗೊಂಡಿರುವ 14 ಆಶ್ವಾಸಗಳ ಮಹಾಕಾವ್ಯ. ಪಂಪ ಭಾರತದ ಮೂಲ ಆಕಾರ ಯಾವುದು ಅಂತಂದ್ರೆ ಸಂಸ್ಕೃತದಲ್ಲಿ ವ್ಯಾಸ ರಚನೆ ಮಾಡಿರುವಂತಹ ಕೃತಿಯೇ ಮೂಲ ಆಧಾರ ಆಗಿದೆ. ಇಲ್ಲಿ ಪಂಪ ಭಾರತದಲ್ಲಿ ನಮ್ಮ ಕವಿಯಾದಂತಹ ಪಂಪ ಕವಿ 14 ಆಶ್ವಾಸನಗಳನ್ನ ಇಲ್ಲಿ ಆತ ಕೃತಿಯಲ್ಲಿ ರಚನೆ ಮಾಡಿದ್ದಾನೆ. 14 ಆಶ್ವಾಸಗಳ ಮಹಾಕಾವ್ಯವೇ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ. ಕನ್ನಡ ಸಾಹಿತ್ಯದ ಹಳಗನ್ನಡ ಯುಗವು ಪಂಪನ ಹೆಸರಿಂದಲೇ ಪಂಪಯುಗ ಎಂದೇ ಕೀರ್ತಿತವಾಗಿದೆ. ಅಷ್ಟು ಅದ್ಭುತವಾದಂತಹ ಕವಿ ಪಂಪ ಕವಿ. ಈ ಪಂಪ ಕವಿ ರಚನೆ ಮಾಡಿರುವಂತಹ ಆದಿಪುರಾಣವನ್ನ ಕವಿಯು ಜಿನಾಗಮ ಅಂತ ಹೇಳಿ ಕರೆದಿದ್ರೆ ಪಂಪ ಭಾರತವನ್ನ ಲೌಕಿಕ ಕಾವ್ಯ ಅಂತ ಹೇಳಿ ಸೂಚಿಸಿದ್ದಾನೆ. ಅಂದ್ರೆ ಒಂದು ಧಾರ್ಮಿಕ ಕಾವ್ಯ ಅಥವಾ ಆಗಮಿಕ ಕಾವ್ಯ ಅಥವಾ ಧಾರ್ಮಿಕ ಕಾವ್ಯ, ಇನ್ನೊಂದು ಲೌಕಿಕ ಕಾವ್ಯ. ಹಾಗೆ ಇಲ್ಲಿ ಆದಿಪುರಾಣವನ್ನ ಜಿನಾಗಮ ಅಥವಾ ಲೌಕಿಕ ಆಗಮಿಕ ಕಾವ್ಯ ಅಥವಾ ಧಾರ್ಮಿಕ ಕಾವ್ಯ ಅಂತ ಹೇಳಿದ್ರೆ ಪಂಪ ಭಾರತವನ್ನ ಲೌಕಿಕ ಕಾವ್ಯ ಅಂತ ಹೇಳಿ ಕವಿ ಹೇಳ್ತಾನೆ. ಪಂಪ ಕವಿಯು
ಪಂಪ ಕವಿಯು ವಿಕ್ರಮಾರ್ಜುನ ವಿಜಯ ಕೃತಿಯ ಈ 11ನೇ ಆಶ್ವಾಸದಿಂದ ಪ್ರಸ್ತುತ ನಿಮಗಿಟ್ಟಿರುವಂತಹ ಕಾವ್ಯ ಭಾಗ ಯಾವುದು ಅಂತಂದ್ರೆ ಪೊಕ್ಕನ್ ಅಭಿಮನ್ಯು ವಿರೋಧಿ ಬಳಾಂಬು ರಾಶಿಯಂ ಅನ್ನುವಂತಹ ಕೃತಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಪಂಪ ಕವಿ ರಚನೆ ಮಾಡಿರುವಂತಹ ವಿಕ್ರಮಾರ್ಜುನ ವಿಜಯ ಅನ್ನುವಂತಹ ಕೃತಿಯ 11ನೇ ಆಶ್ವಾಸದಿಂದ ಪ್ರಸ್ತುತ ನಿಮಗಿಟ್ಟಿರುವಂತಹ ಈ ಪೊಕ್ಕನ್ ಅಭಿಮನ್ಯು ವಿರೋಧಿ ಬಳಾಂಬು ರಾಶಿಯಂ ಅನ್ನುವಂತಹ ಪದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಅದರ ವಸ್ತು ಆಶಯವನ್ನ ನಾವು ನೋಡೋದಾದ್ರೆ, ಪಂಪ ಭಾರತ ವೀರ ಜೀವನಕ್ಕೆ ಬರೆದ ಸಾಹಿತ್ಯಕ್ಕೆ ವ್ಯಾಖ್ಯಾನ ಅಂತ ಹೇಳಿ ವಿದ್ವಾಂಸರಾದಂತಹ ಎಂ ಕಲ್ಬುರ್ಗಿ ಅವರು ಹೇಳಿರುವಂತೆ, ಅಂದ್ರೆ ಪಂಪ ಭಾರತ ಒಂದು ವೀರ ಜೀವನಕ್ಕೆ ಬರೆದಂತಹ ಸಾಹಿತ್ಯಿಕ ವ್ಯಾಖ್ಯಾನ ಅಂತ ಹೇಳ್ತಾರೆ. ಯಾರು ಅಂತಂದ್ರೆ ಕಲ್ಬುರ್ಗಿ ಅವರು, ಎಂ ಕಲ್ಬುರ್ಗಿ ಅವರು ಆ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹೌದು, ಅದು ನಿಜಕ್ಕೂ ಕೂಡ ಸತ್ಯ, ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂಥದ್ದೇ. ಇಡೀ ಕಾವ್ಯದಲ್ಲಿ ಪಂಪ ವೀರ ಜೀವನದ ಚಿತ್ರಣದಷ್ಟೇ ಪ್ರಾಮುಖ್ಯತೆಯನ್ನ, ವೀರ ಮರಣದ ಚಿತ್ರಣದಲ್ಲಿಯೂ ಕೂಡ ವಿಶೇಷತೆಯನ್ನ ತೋರಿಸ್ತಾನೆ. ನಮ್ಮ ಪಂಪನ ಕಾವ್ಯದಲ್ಲಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅನ್ನುವಂತಹ ಕಾವ್ಯದಲ್ಲಿ ವೀರ ಜೀವನದ ಚಿತ್ರಣವನ್ನ ಹೇಗೆ ರಚನೆ ಮಾಡ್ತಾನೋ ಹಾಗೆ ವೀರ ಮರಣದ ಚಿತ್ರಣದಲ್ಲಿಯೂ ಅದ್ಭುತವಾದಂತಹ ರೀತಿಯಲ್ಲಿ ರಚನೆಯನ್ನ ಮಾಡಿದ್ದಾನೆ. ಅಭಿಮನ್ಯುವಿನ ವೀರಮರಣದ ಚಿತ್ರಣ ಓದುಗರ ಮನಸ್ಸನ್ನು ಆರ್ದ್ರಗೊಳಿಸುತ್ತದೆ. ಅಭಿಮನ್ಯು ಅರ್ಜುನ ಸುಭದ್ರೆಯರ ಮಗ, ಹಾಗೆ ಶ್ರೀಕೃಷ್ಣನ ಸೋದರಳಿಯ ಕೂಡ. ಅಭಿಮನ್ಯುವಿನ ಚಿತ್ರಣವನ್ನ ನಾವು ನೋಡಿದಾಗ, ಪಂಪ ರಚನೆ ಮಾಡಿರುವಂತಹ ಅಭಿಮನ್ಯುವಿನ ಚಿತ್ರಣವನ್ನ ನಾವು ಗಮನಿಸಿದಾಗ, ಓದಿದಾಗ ನಮಗೆ ಒಂದು ರೀತಿ ಕರುಣಾರಸ ಅನ್ನೋದು ಉಂಟಾಗುತ್ತೆ. ಅಂತಹ ವೀರ ಜೀವನ ಅಥವಾ ವೀರ ಮರಣದ ಒಂದು ಚಿತ್ರಣ ಓದುಗರ ಮನಸ್ಸನ್ನ ಆರ್ದ್ರಗೊಳಿಸುತ್ತೆ, ತೇವಗೊಳಿಸುತ್ತೆ. ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯರ ಮಗ, ಹಾಗೆ ಕೃಷ್ಣನ ಸೋದರಳಿಯ ಕೂಡ. ವಿರಾಟ ರಾಜನ ಮಗಳಾದಂತಹ ಉತ್ತರೆಯನ್ನ ಅಭಿಮನ್ಯು ವಿವಾಹ ಆಗ್ತಾನೆ. ಅಭಿಮನ್ಯು ಗರ್ಭದಲ್ಲಿ ಇದ್ದಾಗಲೇ ಶ್ರೀಕೃಷ್ಣನಿಂದ ಚಕ್ರವ್ಯೂಹ ರಚನೆಯ ವ್ಯೂಹದ ಬಗ್ಗೆ ಅವನು ತಿಳ್ಕೊಂಡಿದ್ದ. ಆದರೆ ಚಕ್ರವ್ಯೂಹದವನ್ನ ಹೊಳಹೊಕ್ಕುವುದು ಹೇಗೆ ಅನ್ನೋದು ಅವನಿಗೆ ಗೊತ್ತಿತ್ತೆ ಹೊರತು ಅದರಿಂದ ಹೊರಬರೋದು ಹೇಗೆ ಅನ್ನೋದು ಅಭಿಮನ್ಯುವಿಗೆ ಗೊತ್ತಿರಲ್ಲ. ಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸುವಂತಹ ರಹಸ್ಯ ಕೃಷ್ಣನಿಗೆ, ಅರ್ಜುನನಿಗೆ, ಪ್ರದ್ಯುಮ್ನನಿಗೆ ಮತ್ತೆ ಅಭಿಮನ್ಯುವಿಗೆ ಮಾತ್ರ ತಿಳಿದಿತ್ತು. ಇನ್ಯಾರಿಗೂ ಕೂಡ ಈ ಚಕ್ರವ್ಯೂಹವನ್ನ, ದ್ರೋಣಾಚಾರ್ಯರು ರಚನೆ ಮಾಡಿರುವಂತಹ ಚಕ್ರವ್ಯೂಹವನ್ನ ಭೇದಿಸಕ್ಕೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ದ್ರೋಣ, ಅರ್ಜುನ, ಕೃಷ್ಣ, ಪ್ರದ್ಯುಮ್ನ, ಅಭಿಮನ್ಯುವನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ, ಭೀಮನಿಗಾಗ್ಲಿ ಅಥವಾ ಧರ್ಮರಾಯನಿಗಾಗ್ಲಿ ಅಥವಾ ನಕುಲ ಸಹದೇವರಿಗೆ ಆಗ್ಲಿ, ಇವರಿಗೆ ಯಾರಿಗೂ ಕೂಡ ಆ ಚಕ್ರವ್ಯೂಹವನ್ನ ಭೇದಿಸುವಂತಹ ಅದರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಅದರಿಂದ ಅಭಿಮನ್ಯುವಿಗೆ ವ್ಯೂಹ ಪ್ರವೇಶ ಗೊತ್ತಿರುತ್ತದೆಯೇ ಹೊರತು ಹೊರಬರುವುದು ಗೊತ್ತಿರಲ್ಲ. ಚಕ್ರವ್ಯೂಹವನ್ನ ಹೇಗೆ ಪ್ರವೇಶ ಮಾಡೋದು ಅನ್ನೋದು ಗೊತ್ತಿರುತ್ತೆ ಹೊರತು ಅದನ್ನ ಭೇದಿಸ್ಕೊಂಡು ಹೇಗೆ ಹೊರಗೆ ಬರೋದು ಅನ್ನೋದು ಗೊತ್ತಿರಲ್ಲ. ಶ್ರೀಕೃಷ್ಣ ಅರ್ಜುನರು ಇಲ್ಲಿ ಬಹಳ ಉಪಾಯದಿಂದ ದ್ರೋಣಾಚಾರ್ಯರು ಒಬ್ಬರನ್ನ ನಾನು ಸೋಲಿಸ್ತೀನಿ ಪಾಂಡವರಲ್ಲಿ ಅಂತ ಹೇಳಿ ಪಣ ತೊಟ್ಟು ಬಹಳ ಉಪಾಯವನ್ನ ಮಾಡಿ ಶ್ರೀಕೃಷ್ಣ ಮತ್ತು ಅರ್ಜುನ ಇವರನ್ನ ಯುದ್ಧದಲ್ಲಿ, ಸಂಸಪ್ತಕರೊಡನೆ ಯುದ್ಧದಲ್ಲಿ ತೊಡಗುವಂತೆ ಮಾಡಿ ಅವರನ್ನ ಎಷ್ಟೋ ಗಾವುದ ದೂರ ಮುಂದೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಚಕ್ರವ್ಯೂಹವನ್ನ ಭೇದಿಸ್ತಾರೆ. ಆದರೆ ಚಕ್ರವ್ಯೂಹವನ್ನ ಭೇದಿಸಿದಾಗ ಆ ಚಕ್ರವ್ಯೂಹವನ್ನ ರಚನೆ ಮಾಡ್ತಾನೆ. ಆ ಚಕ್ರವ್ಯೂಹವನ್ನ ರಚನೆ ಮಾಡಿದಾಗ ಅದನ್ನ ಭೇದಿಸಕ್ಕೆ ಯಾರಾದ್ರೂ ಬರಲೇಬೇಕು. ಆದರೆ 4 ಪಾಂಡವರಲ್ಲಿ ಧರ್ಮರಾಯನಿಗಾಗಲಿ, ಭೀಮನಿಗಾಗಲಿ, ನಕುಲ ಸಹದೇವನಿಗಾಗಲಿ ಯಾರಿಗೂ ಕೂಡ ಚಕ್ರವ್ಯೂಹವನ್ನ ಭೇದಿಸಕ್ಕೆ ಗೊತ್ತಿರಲ್ಲ. ಆ ಸಂದರ್ಭದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಿ ಒಳನುಗ್ಗಿ ಏಕಾಂಗಿಯಾಗಿ 100 ಸೈನಿಕರನ್ನ ಆತ ಸಂಹಾರ ಮಾಡ್ತಾನೆ. ತನ್ನ ಬಾಣಶಕ್ತಿಯಿಂದ ದ್ರೋಣ, ಅಶ್ವತ್ಥಾಮ, ಕರ್ಣ, ಶಲ್ಯ, ಕೃಪ, ಶಕುನಿ ಮೊದಲಾದವರನ್ನ ಮೂರ್ಛೆಗೊಳಿಸುತ್ತಾನೆ. 14 ವರ್ಷದ ಒಬ್ಬ ಯುವಕ ಎಂತಹ ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾನೆ ಅನ್ನೋದನ್ನ ಪಂಪ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ರಚನೆ ಮಾಡ್ತಾನೆ, ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ವಿವರಿಸ್ತಾನೆ. ದ್ರೋಣರ ಅಪ್ಪಣೆಯಂತೆ ಕರ್ಣ, ಯಾಕೆಂತಂದ್ರೆ ಅಲ್ಲಿ ತನಕನೂ ಕೂಡ ಧರ್ಮಯುದ್ಧವನ್ನ ಮಾಡ್ತಾ ಇದ್ರು. ಅಭಿಮನ್ಯುವಿನ ವೀರಾವೇಶದ ಹೋರಾಟದಿಂದ ಕೌರವರ ಕ್ಷೋಹಿಣಿ ಸೈನ್ಯದಲ್ಲಿ ಎಲ್ಲವೂ ಕೂಡ ತತ್ತರಿಸ್ತಾ ಹೋಗ್ತಾ ಇರುತ್ತೆ, ಎಲ್ಲ ಸೈನ್ಯವೂ ಕೂಡ ತತ್ತರಿಸ್ತಾ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಇನ್ನು ಧರ್ಮಯುದ್ಧವನ್ನ ಮಾಡಿದ್ರೆ ಪ್ರಯೋಜನ ಏನೂ ಇಲ್ಲ ಅಂತ ಹೇಳಿ
ಆ ಧರ್ಮಯುದ್ಧವನ್ನ ಅವರು ಬಿಸಾಕಿ ಅಭಿಮನ್ಯುವನ್ನ ಕೊಲ್ಲಲು ಎಲ್ಲರೂ ಕೂಡ ಕೌರವರಲ್ಲಿರುವಂತಹ ಅತಿರಥರು ಮಹಾರಥರು ಎಲ್ಲರೂ ಕೂಡ ಸೇರ್ಕೋತಾರೆ. ಕರ್ಣನು ಕೂಡ ದ್ರೋಣರ ಅಪ್ಪಣೆಯ ಮೇರೆಗೆ, ದ್ರೋಣನೇ ಅಪ್ಪಣೆಯನ್ನ ಕೊಡೋದು ಕರ್ಣನಿಗೆ, ರಥದ ಹಿಂಬದಿಯಿಂದ ಬಂದು ಅಭಿಮನ್ಯುವಿನ ಸಾರಥಿಯನ್ನ ಆತ ಕೊಲ್ತಾನೆ. ಆಮೇಲೆ ದ್ರೋಣ ಅವನ ಎರಡೂ ಕುದುರೆಗಳನ್ನು ಕೂಡ ಕೊಂದು ಹಾಕ್ತಾನೆ. ಅಭಿಮನ್ಯುವಿನ ಮೇಲೆ ನಿರಂತರವಾದಂತಹ ಒಂದು ಬಾಣದ ಮಳೆಗೆರೆಯುತ್ತಾರೆ. ಅದಾದ ನಂತರ ಕರ್ಣನೇ ಅಭಿಮನ್ಯುವಿನ ಎರಡೂ ಕೈಗಳನ್ನು ಕೂಡ ಮುರಿದು ಹಾಕ್ತಾನೆ. ಅಂದ್ರೆ ಧರ್ಮ ಯುದ್ಧವನ್ನ ಬಿಸಾಕಿ ಇಲ್ಲಿ ಅಧರ್ಮದ ಯುದ್ಧವನ್ನ ಇವರು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಹುಡುಗ, ಒಂದು ಎಳೆಯ ಬಾಲಕ, 14 ವರ್ಷದ ಯುವಕ ಅಷ್ಟು ರೋಷಯುಕ್ತವಾಗಿ ಯುದ್ಧವನ್ನ ಮಾಡ್ತಾ ಇದ್ದಾಗ ಇಲ್ಲಿ ಕಪಟದ ಮೂಲಕ ಆತನನ್ನ ಸೋಲಿಸುವಂತಹ, ಧರ್ಮ ಯುದ್ಧವನ್ನ ಬಿಟ್ಟು ಆತನನ್ನ ಮೋಸದಿಂದ ಸೋಲಿಸುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ. ಆಗಲೂ ಕೂಡ ಅಪ್ರತಿಭನಾಗದಂತಹ ಅಭಿಮನ್ಯು ರಥದಿಂದ ಇಳಿದು ಆ ಮೊಂಡು ಕೈಯಿಂದಲೇ ಯುದ್ಧವನ್ನ ಮಾಡಿ ವೀರ ಮರಣವನ್ನ ಅವನ ಅಪ್ತಾನೆ. ಅವನ ಮರಣ ವಾರ್ತೆಯಿಂದ ನೊಂದವರಿಗೆ ಲೆಕ್ಕವೇ ಇಲ್ಲ. ಇಡೀ ಕಾವ್ಯ ಭಾಗ ವೀರರಸದ ಜೊತೆಗೆ ಓದುಗಿನಲ್ಲಿ ಒಂದು ಕರುಣಾರಸವನ್ನು ಕೂಡ ಉಂಟು ಮಾಡುತ್ತದೆ. ವೀರಾವೇಶದಿಂದ ಹೇಗೆ ಹೋರಾಡ್ತಾನೆ ಅನ್ನೋದರ ಜೊತೆಗೆ, ಆ ವೀರರಸದ ಜೊತೆಗೆ ಕರುಣಾರಸವನ್ನು ಕೂಡ ತುಂಬಿಕೊಡುತ್ತದೆ ಓದುಗಿನಲ್ಲಿ. ಯುದ್ಧ ಅನ್ನೋದು ಯುವಕರಲ್ಲಿ ಆವೇಶವನ್ನ, ಉತ್ಸಾಹವನ್ನ ತುಂಬಿ ಅವರನ್ನ ಸಾಹಸ ತೋರಲು ಪ್ರಚೋದಿಸುತ್ತದೆ. ಇತ್ತೀಚೆಗೆ ನಾವು ಅದನ್ನ ಗಮನಿಸ್ತಾ ಇದ್ದೀವಿ. ಎಷ್ಟೋ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡ್ಕೊಂಡಿರೋರು, ನಾವೆಲ್ಲರೂ ಕೂಡ ಬುದ್ಧಿಜೀವಿಗಳು ಅಂತ ಹೇಳಿ ಅನ್ಕೊಂಡಿರೋರು ಈಗಲೂ ಕೂಡ ಯುದ್ಧೋತ್ಸಾಹದಲ್ಲಿ ಮೆರೆಯುತ್ತಾ ಇರೋದನ್ನ, ನಾನ್ ಮೇಲು ಅಂತ ಹೇಳ್ತಾ ಇರೋದನ್ನ ನಾವು ನೋಡ್ಬೋದು. ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಇರಬೇಕು, ನಾವೆಲ್ಲರೂ ಮಾನವೀಯತೆಯನ್ನ ಕಾಪಾಡ್ಕೋಬೇಕು ಅಂತ ಹೇಳುವಂಥವರೆಲ್ಲರೂ ಕೂಡ ಮೋಸದಿಂದ, ವಂಚನೆಯಿಂದ, ಯುದ್ಧ ನೀತಿಯನ್ನ ಮರೆತು ಯಾವ ರೀತಿ ಒಬ್ಬರ ಮೇಲೆ ಒಬ್ಬರು ಮುಗಿಬೀಳ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ಬೋದು. ಅದರಲ್ಲೂ ಕೂಡ ಯುವ ಶಕ್ತಿಯನ್ನ ಆ ರೀತಿ ಪ್ರಚೋದಿಸ್ತಾ ಬಳಸ್ಕೊಳ್ತಾ ಇರೋದು ದುರಂತ ಅನ್ನೋದನ್ನ ನಾವು ಗಮನಿಸ್ತೀವಿ. ದೇಶದ ಒಂದು ಪ್ರಗತಿಯಲ್ಲಿ ಯುವಶಕ್ತಿ ಮೇಲುಗೈಯನ್ನ ಪಡಿಬೇಕು. ಆದರೆ ದೇಶಕ್ಕೆ ಪ್ರಚೋದನಕಾರಿಯಾದಂತಹ ರೀತಿಯಲ್ಲಿ ಯುವಶಕ್ತಿಯನ್ನ ಬಳಸ್ಕೋತಾ ಇರೋದು ಬಹಳ ದುರಂತ. ಅಂತಹ ನಮಗೆ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಅನ್ನೋದು ಮುಂದುವರೆದಿದ್ರು, ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ಇದ್ರೂ ಕೂಡ ನಾವೆಲ್ಲರೂ ಕೂಡ ಬುದ್ಧಿವಂತರು, ಜ್ಞಾನಿಗಳು ಅಂತ ಹೇಳಿ ಚಂದ್ರಲೋಕಕ್ಕೂ ಕೂಡ ಹೋಗಿ ಬಂದವರು ಅಂತ ಅನ್ಕೊಂಡ್ರು ಕೂಡ ಕ್ಷುಲ್ಲಕ ಕಾರಣವನ್ನ ಮುಂದಿಟ್ಟುಕೊಂಡು ತಾವು ಸ್ವಾರ್ಥಿಗಳ ರೀತಿಯಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಹೋರಾಡುವಂತಹದ್ದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ಅಂತ ಹೇಳಿ ಅನ್ಸುತ್ತೆ. ಈ ಯುದ್ಧ ಅನ್ನುವಂಥದ್ದು ಯುವಕರಲ್ಲಿ ಆವೇಶವನ್ನ ಮತ್ತು ಉತ್ಸಾಹವನ್ನ ತುಂಬಿ ಅವರನ್ನ ಸಾಹಸವನ್ನ ಮೆರೆಸುವಂತೆ ಮಾಡುತ್ತೆ. ಆದರೆ ಯುದ್ಧದಿಂದ ಯಾವುದೂ ಕೂಡ ಪ್ರಯೋಜನ ಆಗಲ್ಲ. ಆಗಿನ ಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆನೂ ಮೊದಲನೇದಾಗಿ ಬುದ್ಧ ಆತ ಹೇಳಿದ್ದ, ನಾವು ಯಾವ ರೀತಿ ಶಾಂತಿಯನ್ನ ಕಾಪಾಡ್ಕೋಬೇಕು, ಯುದ್ಧದಿಂದ ಯಾವುದೇ ರೀತಿ ನಮಗೆ ಒಳ್ಳೆಯದು ಆಗಲ್ಲ ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು. ಅದರಿಂದ ಆತ ಶಾಂತಿಯ ಮಾರ್ಗದತ್ತ, ಅಹಿಂಸಾ ಮಾರ್ಗದತ್ತ ಅವನು ಯಾವ ರೀತಿ ಬಂದ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅದರಿಂದ ಅಂತಹ ಸಾಧು ಸಂತರ ಮಾತುಗಳನ್ನು ನಾವು ಯಾರೂ ಕೂಡ ತೆಗೆದುಕೊಳ್ಳೋದೆ ದೇಶವೇ ಯುದ್ಧೋತ್ಸಾಹದಲ್ಲಿ ಇರುವಂಥದ್ದನ್ನು ಕೂಡ ಇವತ್ತಿನ ದಿನಗಳಲ್ಲಿ ನಾವು ಗಮನಿಸ್ತಾನೆ ಇದ್ದೀವಿ. ಅದರಿಂದ ಇಂತಹ ಒಂದು ಯೌವನೋತ್ಸಾಹದಲ್ಲಿ ಯುದ್ಧಕ್ಕೆ ನಿಂತಹ ಯುವಕರು ಯುದ್ಧದಲ್ಲಿ ಬಲಿಯಾಗ್ಬಿಟ್ರೆ ಎಂತಹ ಸಂಕಟ ಅದು ಅಲ್ವಾ? ಎಲ್ಲ ಯುದ್ಧದ ಉತ್ಸಾಹದಲ್ಲಿ ಇರುವಂತಹ ಯುವಕರೆಲ್ಲರೂ ಕೂಡ ಯುದ್ಧದಲ್ಲಿ ಬಲಿಯಾಗ್ಬಿಟ್ರೆ ಯಾರು ಅಲ್ಲಿ ದೇಶವನ್ನ ನಡೆಸುವವರು ಯಾರು, ಅಥವಾ ಮುಂದಿನ ಗತಿ ಹೇಗೆ ಅನ್ನೋದು ಬಹಳ ಪ್ರಶ್ನಾರ್ಥಕವಾದಂತಹ ಚಿಂತೆ. ಅದರಿಂದ ಪುತ್ರ ಶೋಕಂ ನಿರಂತರಂ. ಅವರೇನಾದರೂ ಯುದ್ಧದಲ್ಲಿ ಏನಾದರೂ ಯುವಕರು ಏನಾದರೂ ಸತ್ತೋದ್ರೆ ವೃದ್ಧರಾದಂತಹ ತಂದೆ ತಾಯಿಗಳಿಗೆ ಸಾಯೋ ತನಕನೂ ಕೂಡ ಶೋಕ ಅನ್ನೋದು, ದುಃಖ ಅನ್ನೋದು ನಿರಂತರವಾಗಿ ಇದ್ದೇ ಇರುತ್ತೆ, ಕಾಡ್ತಾನೆ ಇರುತ್ತೆ. ಯಾವ ರೀತಿಯ ಒಂದು ಸಮಾಜ, ಸ್ವಾಸ್ಥ್ಯವಾಗಿರುವಂತಹ ಒಂದು ಸಮಾಜ, ಸ್ವಾಸ್ಥ್ಯವಾಗಿರುವಂತಹ ದೇಶ ಯಾವ ರೀತಿ ಹದಗೆಡುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು.
ಅದರಿಂದ ಹಾಗೆ ಈ ರೀತಿ ಆಗುತ್ತೆ. ಕುರುಕ್ಷೇತ್ರ ರಣಾಂಗಣದಲ್ಲೂ ಆದಂತಹ ಅಭಿಮನ್ಯುವಿನ ಬಲಿ ಎಲ್ಲರ ಕರುಳನ್ನು ಕೂಡ ಹಿಂಡುವಂಥದ್ದು. ಧರ್ಮರಾಯನಿಗಂತೂ ಅಭಿಮನ್ಯುವಿನ ಸಾವು ಸಹಿಸಲು ಅಸಾಧ್ಯವಾದಂತಹ ದುಃಖವನ್ನ ಉಂಟು ಮಾಡುತ್ತೆ. ಯಾಕೆ ಅಂತಂದ್ರೆ ಹಿರಿಯರೆಲ್ಲರೂ ಕೂಡ ನಾವಿದ್ದೂ ಕೂಡ ಕಿರಿಯನನ್ನ ಯುದ್ಧಕ್ಕೆ ಕಳಿಸಿ ಈ ರೀತಿ ಆತನನ್ನ ನಾನೇ ವಿರೋಧಿ ಪಕ್ಷಕ್ಕೆ ಕೊಟ್ಬಿಟ್ನಲ್ಲಪ್ಪ ಅಂತ ಹೇಳಿ ಆತ ನೊಂದುಕೊತಾನೆ, ವ್ಯಥೆಯನ್ನ ಪಡ್ತಾನೆ. ಆ ಧರ್ಮರಾಯನ ಸಂಕಟಕ್ಕೆ ಪಾರವೇ ಇಲ್ಲ. ಬಿಸಿ ರಕ್ತದ ಆವೇಶದಲ್ಲಿ ಯುದ್ಧದಲ್ಲಿ ಹೋರಾಡುತ್ತಲೇ ಸಾಯುವುದು ವೀರನ ಗುಣ ಮೊದಲಾದ ಮಾತುಗಳೆಲ್ಲ ಉತ್ಸಾಹವನ್ನ ಹೆಚ್ಚಿಸಿಕೊಳ್ಳಲು ಚಂದವೇ, ಆದರೂ ಯುದ್ಧದ ಪರಿಣಾಮದ ನೋವು ಗಾಯ ಎಂದೂ ಆರದು ಎಂಬುದೇ ಈ ಪದ್ಯಭಾಗದ ಮುಖ್ಯ ಆಶಯ. ಯುದ್ಧದ ಉತ್ಸಾಹ ಹೇಗಿರುತ್ತೆ? ವೀರ ಮರಣವನ್ನ ಅಪ್ತಾರೆ, ವೀರ ಮರಣವನ್ನ ಅಪ್ಪಿದ್ರೆ ಸ್ವರ್ಗದಲ್ಲೇ ಆತನಿಗೆ ಬಾಗಿಲು ತೆಗೆಯುತ್ತೆ ಅಂತ ಹೇಳಿ ಯುದ್ಧೋತ್ಸಾಹದ ಮಾತುಗಳನ್ನ ಹೇಳಿ ಯುವಕರನ್ನ ಹುರಿದುಂಬಿಸ್ತೀವಿ. ಆದ್ರೆ ಆ ಯುದ್ಧ ಅನ್ನೋದು ಯಾವುದಕ್ಕೂ ಕೂಡ ನಮಗೆ ಉತ್ತರವನ್ನ ಕೊಡಲ್ಲ ಅಲ್ವಾ? ಯಾವುದಕ್ಕೂ ಕೂಡ ಸಾವು ಅನ್ನೋದು ಯಾವುದಕ್ಕೂ ಕೂಡ ಉತ್ತರವನ್ನ ಕೊಡಲ್ಲ. ಸಂತೋಷವಾಗಿ ಇದ್ದಾಗ ಮಾತ್ರ ನಾವು ಉತ್ತರವನ್ನ ಕಂಡ್ಕೊಳ್ಬೋದು. ಒಬ್ರಿಗೊಬ್ರು ಪರಸ್ಪರ ಸಹಾಯ ಸಹಕಾರ ಮಾನವೀಯತೆಯನ್ನ ಬೆಳೆಸ್ಕೊಂಡ್ರೆ, ಹೃದಯವಂತಿಕೆಯನ್ನ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಯಾವುದೇ ಪ್ರಶ್ನೆಗಳಿಗೂ ಕೂಡ, ಒಂದು ಬಿಕ್ಕಟ್ಟಿನ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕಂಡ್ಕೊಳ್ಬೋದು. ಆದರೆ ಜಗಳ, ಯುದ್ಧ, ಈ ಕಚ್ಚಾಟ ಇವುಗಳಿಂದ ನಾವು ಯಾವುದೇ ರೀತಿಯಲ್ಲಿ ಉತ್ತರವನ್ನ ಕಂಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ, ನೆಮ್ಮದಿಯನ್ನ ಕಂಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಮನುಷ್ಯನ ಬದುಕು ಸ್ವಲ್ಪವೇ ಕಾಲ ಇರೋದ್ರಿಂದ ನೆಮ್ಮದಿಯಾಗಿ ಸುಂದರವಾಗಿ ಇರಬೇಕಾಗುತ್ತೆ. ಅಂತಹ ಬದುಕನ್ನು ನಾವು ಕಟ್ಕೊಡಲು ಕೂಡ ಸಾಧ್ಯ ಆಗಲ್ಲ. ಆದರೆ ಹುರಿದುಂಬಿಸುವಂತಹ ಮಾತಿನಿಂದ ಏನೂ ಕೂಡ ಪ್ರಯೋಜನ ಆಗಲ್ಲ. ಎಷ್ಟು ಸಾವು, ಎಷ್ಟು ನೋವು, ಅದರಿಂದ ಆಗುವಂತಹ ಯುದ್ಧದ ನಂತರ ಆಗುವಂತಹ ಪರಿಣಾಮ, ಹಿರೋಶಿಮಾ ನಾಗಾಸಾಕಿಯಲ್ಲಿ ಯುದ್ಧ ಆದಂತಹ ಪರಿಣಾಮ ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ ಅಂತ ಅಂದರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಘೋರ ಅಂತ ಹೇಳಿ ಅನಿಸುತ್ತೆ. ಅದರಿಂದ ಎಲ್ಲರೂ ಕೂಡ ಮನುಷ್ಯ, ಯಾವುದೇ ಅದು ಜಾತಿ ಜನಾಂಗ ಆಗಲಿ, ಯಾವುದೇ ಧರ್ಮಗಳೇ ಆಗಲಿ, ಎಲ್ಲರೂ ಕೂಡ ಮಾನವರೆಲ್ಲರೂ ಕೂಡ ಒಂದು, ಮಾನವ ಜಾತಿ ತಾನೊಂದೇ ಒಲಂ ಅಂತ ಹೇಳಿ ಪಂಪ ಹೇಳಿದ ಹಾಗೆ ಆ ಮಾನವ ಜಾತಿ ಎಲ್ಲರೂ ಕೂಡ ಒಂದಾಗಿ ನಾವು ಬಾಳ್ಬೇಕಾಗಿರೋದು ಬಹಳ ಮುಖ್ಯ. ಯುದ್ಧದಿಂದ, ಜಗಳದಿಂದ, ಕದನದಿಂದ, ಕಚ್ಚಾಟದಿಂದ ಯಾವ ಫಲವೂ ಕೂಡ ಸಿಗಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಶಾಂತಿಯಿಂದ, ನೆಮ್ಮದಿಯಿಂದ, ಪ್ರೀತಿಯಿಂದ ಬದುಕಬೇಕು ಅನ್ನೋದನ್ನು ನಮಗೆ ಈ ಪಾಠ ಕಲಿಸ್ಕೊಡುತ್ತೆ. ನೋಡೋಣ ಕತೆ ಯಾವ ರೀತಿ ಇದೆ ಅಂತ. ಈ ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕೆಂಬುದು ಧರ್ಮರಾಯನಿಗೆ ಹೊಳೆಯದಾಯಿತು. ನಿಮಗೆ ಇಟ್ಟಿರುವಂತಹ ಒಂದು ಪದ್ಯಭಾಗದಲ್ಲಿ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನ ರಚಿಸ್ತಾರೆ. ಆ ಚಕ್ರವ್ಯೂಹವನ್ನ ರಚಿಸಿದಾಗ ಅವರು ಬೇಕು ಅಂತಲೇ ಅರ್ಜುನ ಮತ್ತು ಕೃಷ್ಣರನ್ನ ಸಂಸಪ್ತಕರೊಡನೆ ಯುದ್ಧದಲ್ಲಿ ಅವರು ಎಷ್ಟೋ ಗಾವುದ ಮುಂದೆ ಹೋಗುವಂತೆ ಮಾಡ್ತಾರೆ. ಅದರಿಂದ ಅವರ ಯುದ್ಧ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಆದರೆ ಈ ಚಕ್ರವ್ಯೂಹವನ್ನ ಭೇದಿಸಕ್ಕೆ ಸಾಧ್ಯ ಆಗಲ್ಲ. ನಿಮಗೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಂತ ಇದ್ದಾಗ ನೀವೇನಾದರೂ ಅಂದರೆ ಅಪೋಸಿಟ್ ಪಾರ್ಟಿ, ಎದುರು ಪಕ್ಷದವರು ಏನಾದರೂ ಹೋಗಲಿಲ್ಲ ಅಂತಂದರೆ ವಾಕವರ್ ಅಂತ ಹೇಳಿ ಇನ್ನೊಬ್ಬರು ಪಕ್ಷದವರಿಗೆ, ಬಂದ ಪಕ್ಷದವರಿಗೆ ಅಥವಾ ಬಂದ ಟೀಮಿಗೆ ಗೆಲುವು ಹೇಗೆ ಸಿಕ್ಬಿಡುತ್ತೋ ಇದು ಕೂಡ ಹಾಗೇನೆ. ಹೋಗಲೇಬೇಕು, ಯಾರಾದರೂ ಕೂಡ ಅದನ್ನು ಭೇದಿಸಲೇಬೇಕಾಗುತ್ತೆ. ಆದರೆ ಧರ್ಮರಾಯನಿಗಾಗಲಿ, ಭೀಮನಿಗಾಗಲಿ, ನಕುಲ ಸಹದೇವರಿಗಾಗಲಿ, ಇವರಿಗೆ ಯಾರಿಗೂ ಕೂಡ ಚಕ್ರವ್ಯೂಹವನ್ನು ಒಳಹೊಕ್ಕುವುದು ಕೂಡ ಗೊತ್ತಿಲ್ಲ, ಅದನ್ನು ಭೇದಿಸಿ ಹೊರಗೆ ಬರೋದು ಕೂಡ ಗೊತ್ತಿಲ್ಲ. ಆಗ ಚಿಂತೆಯಲ್ಲಿ ಆತ ಇರ್ತಾನೆ. ಆಗ ಅಭಿಮನ್ಯುವನ್ನು ಕರೆದು, ಮಗು, ಈ ಚಕ್ರವ್ಯೂಹವನ್ನು ಒಡೆಯಬಲ್ಲ ಅಂತಹ ಪರಾಕ್ರಮ ಇರುವುದು ನಿನ್ನ ತಂದೆ ಪಾರ್ಥನಿಗೆ ಮಾತ್ರ, ಅರ್ಜುನನಿಗೆ ಮಾತ್ರ. ಅವನು ಈಗ ದೂರದಲ್ಲಿದ್ದಾನೆ. ಇನ್ನು ನಾವು ನಾಲ್ವರು ಇದನ್ನ ಭೇದಿಸುವಂತಹ ಉಪಾಯ ನಮಗೆ ಯಾವುದು ಅಂತ ಹೇಳಿ ಗೊತ್ತಿಲ್ಲ. ಈಗ ಏನು ಮಾಡೋದಪ್ಪ ಅಂತ ಹೇಳಿ ಅಂದಾಗ, ಇದಕ್ಕೇಕೆ ನೀವು ಚಿಂತೆಯನ್ನು ಮಾಡ್ತೀರಿ? ನಮ್ಮ ತಂದೆ ಹೇಳ್ತಾ ಇರೋದನ್ನು ಅಂತಂದರೆ ನಮ್ಮ ತಂದೆ ಅದನ್ನು ಹೇಳ್ಕೊಟ್ಟಿದ್ದಾರೆ, ನನಗೆ ಗೊತ್ತಿದೆ. ಚಕ್ರವ್ಯೂಹ ಭೇದ ಗರ್ಭದ ಒಳಗಡೆ ಇದ್ದಾಗಲೇ, ಸುಭದ್ರೆಯ ಗರ್ಭದ ಒಳಗಡೆ ಇದ್ದಾಗಲೇ ಅಭಿಮನ್ಯುವಿಗೆ ಅದರ ಬಗ್ಗೆ ಗೊತ್ತಿದೆ. ಹಾಗೂ ತಂದೆಯೂ ಕೂಡ ಅದರ ಬಗ್ಗೆ ನನಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನು ಅಭಿಮನ್ಯು ಹೇಳ್ತಾನೆ. ಅದರಿಂದ ನಾನು ಅದನ್ನು ಕೇಳಿಸ್ಕೊಂಡಿದ್ದೀನಿ. ಚಕ್ರವ್ಯೂಹ ಭೇದನ ನನಗೆ ಗೊತ್ತು. ಹೇಗೆ ಕಾಡಾನೆ ಅನ್ನೋದು ಅಂತಂದರೆ ಮದಿಸಿದಂತಹ ಆನೆ
ಕೊಳವನ್ನು ಹೊಕ್ಕಿ ಅದು ಚೆಲ್ಲಾಪಿಲ್ಲಿ ಮಾಡಿಬಿಡುತ್ತೋ ಹಾಗೆ ನಾನು ಕೂಡ ಆ ಚಕ್ರವ್ಯೂಹದ ಒಳಗಡೆ ಹೋಗಿ ಇಡೀ ರಣರಂಗವನ್ನು ಚೆಲ್ಲಾಪಿಲ್ಲಿ ಮಾಡಿ ಬರ್ತೀನಿ. ಅಂದರೆ ಇಡೀ ಶತ್ರು ಸೈನ್ಯವನ್ನು ನಾನು ಚೆಲ್ಲಾಪಿಲ್ಲಿ ಮಾಡಿ ಬರ್ತೀನಿ ಅಂತ ಹೇಳಿ ಆತ ಬಹಳ ಉತ್ಸುಕತೆಯಿಂದ ಅಭಿಮನ್ಯು ಧರ್ಮರಾಯನಿಗೆ ಹೇಳ್ತಾನೆ. ಅಭಿಮನ್ಯು ಅಗ್ನಿದೇವನು ಕೊಟ್ಟಂತಹ ಗಾಂಡೀವ, ರಥ, ಶ್ರೀಕೃಷ್ಣನ ಸಾರಥ್ಯ, ಪರಮೇಶ್ವರನು ಕೊಟ್ಟಂತಹ ದಿವ್ಯ ಅಸ್ತ್ರ, ಇವುಗಳ ಬೆಂಬಲವಿರುವಂತಹ ಅಪ್ಪನನ್ನು ನೀವು ವೀರ ಅಂತ ಹೇಳಿ ಪ್ರಶಂಸೆ ಮಾಡ್ತಾ ಇದ್ದೀರಿ. ಶತ್ರು ಸೈನ್ಯವು ಭೇದಿಸಲು ಅಸಾಧ್ಯವಾಗಿದೆಯಲ್ಲ ಎಂಬ ವ್ಯಥೆ ನಿಮಗೆ ಉಂಟಾಗಿರುವಾಗ, ಅಂದರೆ ಶತ್ರು ಪಕ್ಷದವರು ಈಗ ಚಕ್ರವ್ಯೂಹವನ್ನು ಒಡ್ಡಿದ್ದಾರೆ, ಅದನ್ನು ಭೇದಿಸಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದು ಅಂತ ಹೇಳಿ ನೀವು ಚಿಂತೆಯಲ್ಲಿ ಇದ್ದೀರಿ. ನಾನು ಆ ಚಿಂತೆಯನ್ನು, ನಿಮ್ಮ ಚಿಂತೆಯನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಾ ಅಂತಂದರೆ ನನಗೆ ಗೊತ್ತಿದ್ದಾಗ ನಾನು ಅದಲ್ಲಿ ಹೋಗಿ ಅದನ್ನು ಭೇದಿಸ್ಬಿಟ್ಟು ಬರ್ತೀನಿ. ನಾನು ಸುಮ್ಮನೆ ಇರ್ತೇನಾ? ಚತುರಂಗ ಸೈನ್ಯದೊಂದಿಗೆ ಇಲ್ಲಿ ಬಂದು ನಿಂತಿರುವಂತಹ ವೀರರು ನಾನು ಕಾಣದವರೇ. ಈಗ ಚತುರಂಗ ಬಲದಿಂದ ಬಂದಿದ್ದಾರೆ, ಗಜದಳ, ರಥದಳ, ಅಶ್ವದಳ, ಕಾಲಾಳುಗಳು ಎಲ್ಲರೂ ಕೂಡ ಬಂದು ನೆರೆದಿದ್ದಾರಲ್ಲ, ಆ ಚಕ್ರವ್ಯೂಹ ರಚನೆ ಆಗಿದೆಯಲ್ಲ. ಇಂತಹ ಅತಿರಥ ಮಹಾರಥರನ್ನ ನನಗೆ ಗೊತ್ತಿಲ್ಲದೆ ಇರುವಂತಹ ವೀರರೇ, ಗಂಡರೇ ಇವರು, ನನಗೆ ಗೊತ್ತಿಲ್ಲದೆ ಇರುವಂತಹ ಪರಾಕ್ರಮಿಗಳೇ ನನಗೊತ್ತು, ಅವರ ಸಾಮರ್ಥ್ಯ ಎಂಥದ್ದು ಅನ್ನೋದು ಗೊತ್ತು ಅನ್ನೋದನ್ನ ಅಭಿಮನ್ಯು ಇಲ್ಲಿ ಹೇಳೋದು. ಅದರಿಂದ ರಕ್ತ ಪ್ರವಾಹವು ಆಕಾಶಕ್ಕೆ ಚಿಮ್ಮುವಂತೆ, ಮಾಂಸ ಖಂಡಗಳ ರಾಶಿ ಮುಗಿಲವರೆಗೆ ಚೆಲ್ಲಾಡುವಂತೆ ಯುದ್ಧ ಮಾಡದಿದ್ರೆ ನಾನು ಅರ್ಜುನನಿಗೆ ಹುಟ್ಟಿದವನೇ ಎಂದು ವೀರಾಲಾಪ ಮಾಡಿದ. ಅಂದರೆ ರಕ್ತ ಪ್ರವಾಹವೇ ಆಗಬೇಕು, ಮಾಂಸದ ಖಂಡಗಳು ಕೂಡ ರಾಶಿ ರಾಶಿಯಾಗಿ ಮುಗಿಲು ಮುಟ್ಟಬೇಕು. ಆ ರೀತಿ ನಾನು ಯುದ್ಧವನ್ನು ಮಾಡ್ತೀನಿ. ಆ ರೀತಿ ಯುದ್ಧವನ್ನು ಮಾಡದಿದ್ರೆ ನಾನು ಅರ್ಜುನನ ಮಗನೇ ಅಂತ ಹೇಳಿ, ಅಂದರೆ ಅಂತಹ ವೀರನ ಪುತ್ರನ ಅಲ್ಲ ನಾನು, ಅಂದರೆ ಅದಕ್ಕಿಂತ ವೀರಾವೇಶದಿಂದ ನಾನು ಹೋರಾಟವನ್ನು ಮಾಡ್ತೀನಿ ಅನ್ನೋದನ್ನು ಧರ್ಮರಾಯನಿಗೆ ಇಲ್ಲಿ ಅಭಿಮನ್ಯು ಹೇಳ್ತಾನೆ. ಅದನ್ನು ಕೇಳಿ ಧರ್ಮರಾಯ ಈ ರೀತಿ ಹೇಳ್ತಾನೆ, ಯುದ್ಧದಲ್ಲಿ ಶತ್ರುವನ್ನ ಗೆಲ್ಲಬಹುದು ಅಥವಾ ಅದರಿಂದ ನಾನು ನಾಶವಾಗಬಹುದು, ಆದರೆ ನನ್ನ ವಂಶದ ಕುಡಿಯಾಗಿರುವ ನಿನ್ನನ್ನ ದಂತಿದಂತಕ್ಕೆ, ಮುಸಲದ ಹೊಡೆತಕ್ಕೆ, ಕರವಾಳ ಬಾಯಿಗೆ, ಅಂಬಿನ ಮೊನೆಗೆ, ಮಹಾರಥರ ತಿಂತಿಣಿಗೆ ಹೇಗೆ ಒಡ್ಡಲಿ ಕಂದ? 14 ವರ್ಷದ ಮಗು ನೀನು. ಅಪಾರವಾದ ಸೈನ್ಯವನ್ನ ಹೊಡೆಯಲು ನಿನ್ನೊಬ್ಬನಿಗೆ ಹೇಳಿ ನನ್ನೆದೆನೆ ದಗದಗೆ ಹುರಿಯುತ್ತೆ. ನಾನೇ ಯುದ್ಧಕ್ಕೆ ಅಂತ ಹೇಳಿ ಹೋದ್ರೆ ಅದನ್ನು ಭೇದಿಸೋಕ್ಕೆ ಗೊತ್ತಿಲ್ಲದೋ ಅಥವಾ ಆ ಪ್ರಯತ್ನದಲ್ಲೋ ನಾನು ಸತ್ತೋಗ್ಬೋದು. ಆದರೆ ನೀನು ಇನ್ನೂ ಕೂಡ ಎಳೆಯ ಕಂದ, ನೀನು 14 ವರ್ಷದ ಮಗು, ನಿನ್ನಂಥವನನ್ನು ನಾನು ಹೇಗೆ ದಂತದಂತಹ ಒನಕೆಯ ಹೊಡೆತಕ್ಕೆ ನಾನು ಹೇಗಪ್ಪ ತಳ್ಳಿ, ಅಥವಾ ಆ ಬಾಣಗಳ ಚೂಪಾದಂತಹ ಮೊನೆಗೆ ಗುರಿಯಾಗುವಂತೆ ನಾನು ಹೇಗೆ ನಿನ್ನನ್ನು ಇದಕ್ಕೆ ತಳ್ಳಿ, ಆ ವಿರೋಧಿ ಪಕ್ಷದ ಅಂಬುಗಳ ರಾಶಿಗೆ ನಾನು ಹೇಗಪ್ಪ ನಿನ್ನನ್ನು ತಳ್ಳಿ, ಬಾಣಗಳ ರಾಶಿಗೆ, ಸೈನ್ಯದ ಸಮೂಹಕ್ಕೆ ನಾನು ಹೇಗಪ್ಪ ನಿನ್ನನ್ನು ತಳ್ಳಿ ಅಂತ ಹೇಳಿ ಆತ ನಾನು ಹೇಗೆ ಆ ಕತ್ತಿಗಳ ಅಂತಂದರೆ ಕರವಾಳ ಬಾಯಿಗೆ, ಆ ಕತ್ತಿಗಳ ಬಾಯಿಗೆ ಅಂದರೆ ಶತ್ರುಗಳ ಸೈನ್ಯದ ಕತ್ತಿಗಳ ಬಾಯಿಗೆ ಹೇಗಪ್ಪ ನಿನ್ನನ್ನು ನೂಕ್ಲಿ, 14 ವರ್ಷದ ಮಗನೇ ನಾನು ಹೇಗೆ ನಿನ್ನನ್ನು ಕಳಿಸ್ಲಿ ಅಂತ ಹೇಳಿ ಧರ್ಮರಾಯ ಹೇಳ್ತಾನೆ. ನೋಡಿ, ಆಗ ಅಭಿಮನ್ಯುವಿಗೆ ಕೇವಲ 14 ವರ್ಷ. ಹೇಗೆ ಸಹಿಸಲಿ ಮಗು, ಹಿರಿಯನಾದ ಮೇಲೆ ಕಿರಿಯ ಎಂಬಂತೆ ಕ್ರಮವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳಲು ಹುಟ್ಟಿ ಈಗ ಅದಕ್ಕೆ ತಪ್ಪಿ ನಿಂತರೆ ಅದು ಅಕ್ರಮವಾಗುವುದಿಲ್ಲವೇ? ಅಂದರೆ ಯುದ್ಧದಲ್ಲೊಂದು ಕ್ರಮ ಅನ್ನೋದಿದೆ. ಮೊದಲು ಹಿರಿಯವನು ಹೋಗ್ಬೇಕು, ಆಮೇಲೆ ನಂತರ ಅವನಾದ್ಮೇಲೆ ಇನ್ನೊಬ್ಬ, ಅವನಾದ್ಮೇಲೆ ಇನ್ನೊಬ್ಬ, ಅವನಾದ್ಮೇಲೆ ಇನ್ನೊಬ್ಬ ಅಂತಂದರೆ ಆ ರೀತಿ ಸರದಿಯ ಪ್ರಕಾರನೇ ಹೋಗ್ಬೇಕು ಅಂತ, ಅದೊಂದು ಕ್ರಮ, ಅದು ಯುದ್ಧ ನೀತಿ ಅದು. ಆದರೆ ನಾವೇ ಈಗ ದೊಡ್ಡವ್ರು ನಾವೇ ಇದ್ದೀವಿ, ಧರ್ಮರಾಯ ಇದ್ದಾನೆ, ಭೀಮ ಇದ್ದಾನೆ, ನಕುಲ ಇದ್ದಾನೆ, ಸಹದೇವ ಇದ್ದಾನೆ, ನಾವೆಲ್ಲರೂ ಕೂಡ ಇದ್ದು ಕಿರಿಯನಾದಂತಹ ನಿನ್ನನ್ನು ಆ ಸೈನ್ಯದ ಬಾಯಿಗೆ ಹೇಗೆ ನಾವು ನೂಕ್ಲಿ, ನಾನು ಹೇಗಪ್ಪ ನಿನ್ನನ್ನು ಕಳಿಸ್ಲಿ ಅಂತ ಅಂದಾಗ, ಅದಿರಲಿ ನೀವೀಗ ನನಗೆ ಅಪ್ಪಣೆಯನ್ನು ಕೊಡದಿರಿ, ನಾನು ಹೋಗದೆ ನಿಲ್ಲುವುದಿಲ್ಲ. ನೋಡಿ, ಇದು ಕ್ರಮ ಎಲ್ಲವೂ ಕೂಡ ನೀವು ಹೇಳ್ತೀರಿ, ಆದರೆ ಕ್ರಮವನ್ನು ಕಾಯ್ಕೊಂಡೇ ಇದ್ದರೆ ಎಲ್ಲರೂ ಕೂಡ ಸತ್ತೋಗ್ತಾರೆ. ಯಾಕೆ ಅಂತಂದರೆ ಯಾರಿಗೂ ಕೂಡ ಭೇದಿಸಕ್ಕೆ ಗೊತ್ತಿಲ್ಲ. ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ಗೊತ್ತಿರೋದು ಯಾರಿಗೆ ಅಂತಂದರೆ ಒಬ್ಬರಿಗೆ ಗೊತ್ತಿರೋದು, ಅಭಿಮನ್ಯುವಿಗೆ ಮಾತ್ರ. ನೀವು ಅಪ್ಪಣೆಯನ್ನು ಕೊಡಿ ಅಥವಾ ಕೊಡದೇ ಇರಿ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿ ತಕ್ಷಣ ಅಭಿಮನ್ಯು ತನ್ನ ಪ್ರೀತಿಯ
ಸಾರಥಿಯಾದಂತಹ ಜಯ ಅನ್ನುವಂತಹ ಸಾರಥಿಯನ್ನ ಕರ್ಕೊಂಡು ರಥವನ್ನ ನಡೆಸಲು ಹೇಳಿ ಆ ಚಕ್ರವ್ಯೂಹವನ್ನ ಭೇದಿಸುವಂತಹ ಸ್ಥಳಕ್ಕೆ ಅವನು ಹೋಗ್ತಾನೆ. ಯುದ್ಧ ಭೂಮಿಗೆ ಹೋದಂತಹ ತಕ್ಷಣ ಅವನು ಬಿಟ್ಟಂತಹ ದುಂಡಾಕಾರದ ಬಾಣಗಳು ದ್ರೋಣರನ್ನು ಕೂಡ ಹಿಮ್ಮೆಟ್ಟಿಸ್ತಾ ಇರುತ್ತೆ. ಆ ದ್ರೋಣರು ಹಾರೆ ಆಕಾರದ ಬಾಣಗಳನ್ನ ಅವನ ಮೇಲೆ ಅಭಿಮನ್ಯುವಿನ ಮೇಲೆ ಸುರಿಸ್ತಾ ಇರ್ತಾನೆ. ದ್ರೋಣರನ್ನ ಹಿಮ್ಮೆಟ್ಟಿಸುತ್ತಿರಲು ಹಾರೆ ಆಕಾರದ ಬಾಣಗಳು ಸುರಿಯುತ್ತಿದ್ದವು, ಮಳೆಗಳ ರೀತಿಯಲ್ಲಿ ಸುರಿಯುತ್ತಿದ್ದವು. ಇವನೊಬ್ನೇ, ಅಭಿಮನ್ಯು ಒಬ್ನೇ ಕೌರವ ಪಕ್ಷದವರು. ನೋಡಿ, ಸಿಂಧೂರಾಜನನ್ನ ಸೋಲಿಸಲು ವ್ಯೂಹದ ಬಾಗಿಲಲ್ಲಿ ನಿಂತಿದ್ದ ಗಜದಳವನ್ನ ಚದುರಿಸಿ ತತ್ತರ ತರಿದು ಅಭಿಮನ್ಯು ವಿರೋಧಿ ಸೈನ್ಯ ಸಾಗರವನ್ನ ಪ್ರವೇಶಿಸಿದ. ಸಿಂಧೂರಾಜ ಅಂತಂದ್ರೆ ಸೈಂಧವ ಅಥವಾ ಜಯದ್ರಥ. ಅವನು ಬಾಗಿಲಲ್ಲೇ ಇರ್ತಾನೆ, ಆ ಚಕ್ರವ್ಯೂಹದ ಬಾಗಿಲಲ್ಲೇ ಇರ್ತಾನೆ. ಅವನನ್ನ ಸೋಲಿಸಲು ಗಜದಳವನ್ನ ಅವನು ಚದುರಿಸಿ ಅದನ್ನ ತತ್ತರಿಸಿ ಆ ಗಜದಳವನ್ನ ಅವನು ಹೊಡೆದು ಹಾಕಿ ಅಲ್ಲಿಂದ ಪ್ರವೇಶ ಮಾಡ್ಬಿಡ್ತಾನೆ. ಅವನಿಗೆ ವ್ಯಥೆ ಉಂಟಾಗುತ್ತೆ. ಯಾರಿಗೆ ಅಂತಂದ್ರೆ ಸಿಂಧೂರಾಜನಿಗೆ ವ್ಯಥೆ ಉಂಟಾಗುತ್ತೆ, ದುಃಖ ಉಂಟಾಗುತ್ತೆ. ಅಯ್ಯಯ್ಯೋ, ನಾನು ಈ ಬಾಗ್ಲಲ್ಲೇ ಇದ್ರೂ ಕೂಡ ಇಂತಹ ವೀರಾವೇಶದಿಂದ ಹೋರಾಟವನ್ನ ಮಾಡುವಂತಹ ಅಭಿಮನ್ಯನನ್ನ ತಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲಲ್ಲಪ್ಪ ಅಂತ ಹೇಳಿ ಅವನಿಗೆ ದುಃಖ ಆಗುತ್ತೆ, ವ್ಯಥೆ ಉಂಟಾಗುತ್ತೆ. ಸೈನ್ಯಕ್ಕೆ ಮಾರಿ ಹೊಕ್ಕಂತೆ ಅವನು ಪ್ರವೇಶ ಮಾಡ್ತಾನೆ. ಆ ತೂರಿದ ಜೋಳದ ಹಾಗೆ ರಣರಂಗವು ಚೆಲ್ಲಾಪಿಲ್ಲಿ ಆಯಿತು. ಜೋಳ ಹೇಗೆ ಅದು ಗಾಳಿಯಲ್ಲಿ ತೂರ್ಕೊಳ್ಳುತ್ತೋ ಹಾಗೆ ರಣರಂಗವನ್ನೂ ಕೂಡ ಅಭಿಮನ್ಯು ತನ್ನ ವೀರಾವೇಶದಿಂದ ಚೆಲ್ಲಾಪಿಲ್ಲಿಯಾಗಿ ಛಿದ್ರಿಸ್ತಾನೆ, ನಾಶ ಮಾಡ್ತಾನೆ. ಹೆಣಗಳಿಂದ ತುಂಬಿ ಹೋಯಿತು ಆ ರಣರಂಗ. ಒಣಗಿದ ಬಿದಿರು ಮೆಳೆಯಿಂದ ಮೊರೆಯುತ್ತಾ ಚಿಮ್ಮುವ ಬೆಂಕಿಯ ಹಾಗೆ ಅಭಿಮನ್ಯುವಿನ ಕೂರ್ಗಣೆಗಳು ರಭಸದಿಂದ ನುಗ್ಗಿದವು. ಅವನ ಬಿಡುವಂತಹ ಬಾಣಗಳು ಯಾವ ರೀತಿ ಬಿದಿರಿನ ಮೆಳೆ ಹೇಗೆ ಜೋರಾಗಿ ಶಬ್ದವನ್ನ, ಅಂದ್ರೆ ಒಣಗಿರುವಂತಹ ಬಿದಿರಿನ ಮರ ಯಾವ ರೀತಿ ಶಬ್ದವನ್ನ ಮಾಡುತ್ತೋ ಹಾಗೆ ಶಬ್ದವನ್ನ ಮಾಡುತ್ತಾ ಬೆಂಕಿಯ ರೀತಿಯಲ್ಲಿ ಅವನು ಮುನ್ನುಗ್ತಾನೆ. ಅಭಿಮನ್ಯು ಅಷ್ಟು ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾನೆ. ಬಾಣದ ಸುರಿಮಳೆ ಆಗುತ್ತೆ. ಎದುರಿಸಿದ ಆ ಖಡ್ಗಗಳು, ರಥಗಳು, ದಳಗಳು, ಆನೆಗಳು ದಿಕ್ಕೆಟ್ಟವು. ಎದುರುಗಡೆ ಬಂದಂತಹ ರಥ ಆಗ್ಲಿ, ಕುದುರೆಗಳಾಗ್ಲಿ, ಆನೆಗಳಾಗ್ಲಿ, ಖಡ್ಗಗಳೇ ಆಗ್ಲಿ ಎಲ್ಲವೂ ಕೂಡ ದಿಕ್ಕಾಪಾಲಾಗಿ ಚೆಲ್ಲಾಪಿಲ್ಲಿಯಾಗಿ ಬಿತ್ತು. ಅವುಗಳನ್ನ ನುಂಗಲು ಮುಕ್ಕಲು ಎಲ್ಲಿ ಕುಳಿತಿದ್ದವೋ ಅಭಿಮನ್ಯುನ ಬಾಣಗಳು ಎಲ್ಲಾ ಕಡೆಯೂ ಕೂಡ ರಭಸವಾದಂತಹ ರೀತಿಯಲ್ಲಿ ಅವನು ಬಾಣವನ್ನ ಬಿಡುತ್ತಾ ಎಲ್ಲವನ್ನು ಕೂಡ ಅವನು ನಾಶ ಮಾಡ್ದ. ನೋಡಿ, ಎದುರು ಬಂದಂತಹ ಶತ್ರು ಸೈನ್ಯವನ್ನ ಯಮನಿಗೆ ನಿತ್ಯ ಕಟ್ಟಳೆಯ ಆಹಾರವನ್ನ ಬಡಿಸುವ ಹಾಗೆ ಸದೆಬಡಿದು ನಿಂತ ಅಭಿಮನ್ಯುವನ್ನ ಕಂಡು ಲಕ್ಷಣನೇ ಮೊದಲಾದ ಸುಯೋಧನನ 100 ಜನ ಮಕ್ಕಳು ಒಟ್ಟಾಗಿ ಬಂದು ಸೇರ್ತಾರೆ. ತಾಗಿದರು ಅಂತಂದ್ರೆ ಸೇರಿದ್ರು. ಯಮನ ರೀತಿಯಲ್ಲಿ ಅವನು ಮುಂದೆ ನುಗ್ಗುತ್ತಾ ಇರ್ತಾನೆ. ಅವನ ವೀರಾವೇಶವನ್ನ ಹೋರಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದುರ್ಯೋಧನನ ಮಗನಾದಂತಹ ಲಕ್ಷಣ ಕುಮಾರ, ಅವನ ಜೊತೆಯಲ್ಲಿ 100 ಜನ ಅವನ ಸಹೋದರರು ಕೂಡ ಒಟ್ಟಾಗಿ ಬಂದು ಅಭಿಮನ್ಯುವನ್ನ ಕೊಲ್ಲಲು ಮುಂದಾಗ್ತಾರೆ. ಆಗ ಅಭಿಮನ್ಯು ಸರದಿಯಂತೆ ಬಿಲ್ಲು, ರಥ, ಕುದುರೆ, ಸಾರಥಿಗಳನ್ನ ಮುರಿಯುತ್ತಾ 5, 6, 7, 8, 9, 10 ಬಾಣಗಳಿಂದ ಅಭಿಮನ್ಯುವಿನ ಬಾಣ ತಗುಲುವ ದೇಹವೇ ಇಲ್ಲ ಎಂಬಂತೆ ಹೊಡೆಯುತ್ತಾ ಬಂದನು. ಆಗ ಅಭಿಮನ್ಯು 1, 2, 3, 10, 8 ಅಂತ ಹೇಳಿ ಬಾಣಗಳನ್ನ ಹೊಡೆಯುತ್ತಾ ಅವನು ಎಲ್ಲರನ್ನೂ ಕೂಡ ನಾಶ ಮಾಡ್ತಾ ಹೊಡೆದು ಉರುಳಿಸುತ್ತಾ ಅವನು ಬರ್ತಾನೆ. ಆಗ ಆ 100 ಜನವು ಚಿನ್ನದ ತಾಳೆ ಮರಗಳು ಉರುಳುವಂತೆ ಕೆಳಗೆ ಉರುಳಿದರು. ಲಕ್ಷಣ ಕುಮಾರನನ್ನ ಸೇರ್ಕೊಂಡು 100 ಜನರು ಕೂಡ, ಕೌರವನ 100 ಜನ ಮಕ್ಕಳು ಕೂಡ ಅಭಿಮನ್ಯುವಿನ ಬಾಣದ ಏಟಿಗೆ ಚಿನ್ನದ ತಾಳೆ ಮರ ಹೇಗೆ ಬುಡ ಸಮೇತ ಬಿದ್ದು ಹೋಗುತ್ತೋ ಹಾಗೆ ಅವರೆಲ್ಲರೂ ಕೂಡ ಉರುಳಿ ಬಿದ್ದರು. ಆಗ ಹೀಗೆ ಸತ್ತಂತಹ ಈ ಮಕ್ಕಳ ವಿಚಾರವನ್ನ ಇನ್ನು ಹೇಗಪ್ಪ ಇದನ್ನ ನಾನು ನನ್ನ ಅಣ್ಣನಾದಂತಹ ದುರ್ಯೋಧನನಿಗೆ ಹೇಳೋದು ಅಂತ ಹೇಳಿ ದುಶ್ಯಾಸನಿಗೆ ನಾಚಿಕೆಯೂ ಕೂಡ ಆಗುತ್ತೆ. ಹಾಗೆ ಮುಳಿಸು ಕ್ರೋಧವೂ ಕೂಡ ಉಂಟಾಗುತ್ತೆ. ವೀರಾವೇಶದಿಂದ ಬಂದು ಅಭಿಮನ್ಯುವನ್ನ ಅವನು ಹೊಡಿತಾನೆ. ಆದರೆ ಅಭಿಮನ್ಯು ಅವನ ಎದೆಯನ್ನ ಸೀಳುವಂತೆ ಬಾಣವನ್ನ ಬಿಟ್ಟರೂ ಕೂಡ ಅವನನ್ನ ನಾಶ ಮಾಡಲ್ಲ.
ಮತ್ತೆ ಅವನಿಗೆ ನೆನಪಾಗುತ್ತೆ ತನ್ನ ದೊಡ್ಡಪ್ಪನಾದಂತಹ ಭೀಮ ಪ್ರತಿಜ್ಞೆಯನ್ನ ಮಾಡಿದ್ದಾನೆ ಅಂತ ಹೇಳಿ. ಅದರಿಂದ ಅವನ ಪ್ರತಿಜ್ಞೆಗೆ ಅಡ್ಡ ಬರಲು ಇಚ್ಛೆ ಪಡದೆ ಅವನನ್ನ ಕೊಲ್ಲದೆ ಬಿಡ್ತಾನೆ. ಅಷ್ಟು ಹೊತ್ತಿಗೆ ಕರ್ಣನ ಮಗನಾದಂತಹ ವೃಷಸೇನನು ಕೂಡ ಬಂದು ಅಲ್ಲಿ ಸೇರ್ತಾನೆ. ಚಕ್ರವ್ಯೂಹವನ್ನ ನುಗ್ಗಿದಂತಹ ಅಭಿಮನ್ಯುಗೆ ಜೊತೆಯಾಗಲೆಂದು ಬಂದು ದೃಪದ, ವಿರಾಟ ಅಥವಾ ದುಷ್ಟದ್ಯುಮ್ನ ಅಥವಾ ಭೀಮಸೇನ, ಸಹದೇವ, ನಕುಲ ಇವರೆಲ್ಲರೂ ಕೂಡ ಬಂದು ಹೋರಾಟವನ್ನ ಮಾಡ್ತಾರೆ. ಆದರೆ ಯಾರಿಗೂ ಕೂಡ ಗುಹೆಯ ಬಾಗಿಲಿಂದ ಅಂದ್ರೆ ಚಕ್ರವ್ಯೂಹದ ಬಾಗಿಲಿನಿಂದ ಒಳಗ್ ನುಗ್ಗಕ್ ಸಾಧ್ಯನೇ ಇಲ್ಲ. ಈಗ ಒಳಗ್ ಹೋಗಿ ಎಲ್ಲರನ್ನೂ ಕೂಡ ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ದಾನೆ. ಅತಿರಥ ಮಹಾರಥಗಳನ್ನ ತಲೆ ಸುತ್ತಿ ಬೀಳುವಂತೆ ಮಾಡ್ತಾ ಇದ್ದಾನೆ. ಕೌರವರ 100 ಮಕ್ಕಳನ್ನು ಕೂಡ ಒಡೆದು ಉರುಳಿಸಿದ್ದಾನೆ. ಇದೆಲ್ಲ ಮಾಡಿದ್ದಾನೆ ಒಬ್ಬನೇ ಒಬ್ಬ ಅಭಿಮನ್ಯು. ಆದ್ರೆ ಈ ಹೊರಗಡೆ ನಿಂತಿದ್ರಲ್ಲ ದೊಡ್ಡಪ್ಪ ಮತ್ತೆ ದೊಡ್ಡಪ್ಪ, ಅವರು ಇವರು ಸಂಬಂಧಿಕರು ಎಲ್ಲ, ಬಂಧು ಬಾಂಧವರು ಎಲ್ಲರೂ ಕೂಡ, ಅದರಲ್ಲಿ ಭೀಮ ಆಗಿರ್ಬೋದು, ದುಷ್ಟದ್ಯುಮ್ನ ಆಗಿರ್ಬೋದು, ನಕುಲ ಸಹದೇವ ಆಗಿರ್ಬೋದು, ದೃಪದ ಆಗಿರ್ಬೋದು ಅಥವಾ ವಿರಾಟ ಆಗಿರ್ಬೋದು, ಎಲ್ಲರೂ ಕೂಡ ಬಂದರೂ ಕೂಡ ಆ ಬಾಗಿಲ ಒಳಗಡೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಸೈಂಧವ ಅಲ್ಲಿ ನಿಂತಿದ್ದಾನೆ. ಆ ಸೈಂಧವ ಈಶ್ವರನಿಂದ ಒಂದು ವರವನ್ನ ಅವನು ಪಡೆದಿದ್ದಾನೆ. ಏನು ಅಂತಂದ್ರೆ, ಒಂದು ದಿನದ ಮಟ್ಟಿಗೆ ಆದರೂ ಕೂಡ ನಾನು ಪಾಂಡವರನ್ನ ಸೋಲಿಸ್ಬೇಕು ಅನ್ನುವಂತಹ ವರವನ್ನ ಪಡೆದಿರ್ತಾನೆ. ಅವನೇ ಗುಹೆಯ ಬಾಗಿಲಲ್ಲಿ ನಿಂತಿರ್ತಾನೆ. ಅದರಿಂದ ಅವನನ್ನ ಹಿಮ್ಮೆಟ್ಟಿ ಅಥವಾ ಅವನನ್ನ ಕೊಂದು ಹಾಕಿ ಅಥವಾ ಅವನಿಂದ ತಪ್ಪಿಸ್ಕೊಂಡು ಒಳಗೆ ಹೋಗಕ್ಕೆ ಅಭಿಮನ್ಯುವಿನ ರೀತಿಯಲ್ಲಿ ಅವ್ರಿಗೆ ಯಾರಿಗೂ ಕೂಡ ಸಾಧ್ಯ ಆಗಲ್ಲ. ಆಗ ಇವನು ನಾನು ಒಂದು ದಿನ ನಾನೊಬ್ಬನೇ ಇವರೆಷ್ಟು ಜನವನ್ನ ತಡೆಯಬಲ್ಲೆ, ನೀನು ಗುರುವನ್ನ ಕರೆದುಕೊಂಡು ಹೋಗು ಅಂತ ಹೇಳಿ ಅಲ್ಲಿ ಈ ವಿಷಯಗಳೆಲ್ಲವೂ ಕೂಡ ತಿಳಿದಾದ್ಮೇಲೆ ಈ ರೀತಿ ಆಗ್ತಾ ಇದೆ. ಒಬ್ಬನೇ ವೀರಾವೇಶದಿಂದ ಹೋರಾಟ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಒಂದು ರೀತಿ ಮಾಂಸದ ಖಂಡಗಳೇ ಆಕಾಶದ ಎತ್ತರಕ್ಕೂ ಕೂಡ ಆಗುವಂತಹ ರೀತಿಯಲ್ಲಿ ಅವನು ಮಾಂಸದ ಉಂಡೆಗಳ ರೀತಿಯಲ್ಲಿ ಅಥವಾ ರಕ್ತ ಪ್ರವಾಹವನ್ನ ಆ ರೀತಿ ಮಾಡಿದ್ದಾನೆ. ಅಷ್ಟು ಚೆಲ್ಲಾಪಿಲ್ಲಿಯಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ ಏಕೈಕ ಬಾಲಕ ಅಭಿಮನ್ಯು ಅನ್ನೋದು ಇವನಿಂದ ಗೊತ್ತಾಗುತ್ತೆ, ಸೈಂಧವನಿಂದ ಗೊತ್ತಾಗುತ್ತೆ. ಆಗ ಆತ ದುರ್ಯೋಧನ ದ್ರೋಣಾಚಾರ್ಯರನ್ನ ಭೇಟಿ ಮಾಡಕ್ಕೆ ಅಂತ ಹೇಳಿ ಅವನು ಹೋಗ್ತಾನೆ. ಮತ್ತೆ ಪುನಃ ಅವನು ಹೇಳ್ತಾನೆ, ಜಯದ್ರಥ ನಿನ್ನಿಂದ ನನಗೆ ವಿಜಯ ನಿಶ್ಚಯ ಅಂತ ಹೇಳಿ ಅವನನ್ನ ಹೊಗಳಿ ದ್ರೋಣಾಚಾರ್ಯರನ್ನ ಕರೆದುಕೊಂಡು ಹೋಗ್ತಾನೆ. ಉಗ್ರವಾದಂತಹ ಸಂಗ್ರಾಮ ರಂಗದಲ್ಲಿ ಮುರಿದು ಬಿದ್ದಂತಹ ರಥಗಳ ಮಧ್ಯೆ ಕಿರೀಟಗಳು ಚೆಲ್ಲಾಡಿ ಕುಸಿದು ಬಿದ್ದಂತಹ ತನ್ನ ಮಕ್ಕಳ ದೇಹಗಳನ್ನು ನೋಡಿ ದುರ್ಯೋಧನನಿಗೆ ಅಪಾರ ಸಂಕಟ ಆಗುತ್ತೆ. ಯಾರಿಗಾದರೂ ಸರಿ ಮಕ್ಕಳು ತಮ್ಮ ಕಣ್ಣ ಮುಂದೆ ಆ ರೀತಿ ಸತ್ತು ಬಿದ್ದಂತಹ ಸಂದರ್ಭದಲ್ಲಿ ಆ ದುಃಖವನ್ನ ಯಾರಿಗೂ ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ವ್ಯಥೆ, ಅಂತಹ ಸಂಕಟ ಇಲ್ಲಿ ದುರ್ಯೋಧನನಿಗೆ ಆಗುತ್ತೆ. ತನ್ನ 100 ಜನ ಮಕ್ಕಳು ಸತ್ತಂತಹ ಸಂದರ್ಭವನ್ನ ಅದನ್ನ ನೋಡಿ, ಆ ದೃಶ್ಯವನ್ನ ನೋಡಿ ದುರ್ಯೋಧನನಿಗೆ ಅಪಾರ ಸಂಕಟ ಆಗುತ್ತೆ. ದ್ರೋಣ, ಅಶ್ವತ್ಥಾಮ, ಕೃಪ, ಕೃತವರ್ಮ, ಕರ್ಣ, ಶಲ್ಯ, ಶಕುನಿ, ದುಶ್ಯಾಸನ, ವೃಷಸೇನ ಎಲ್ಲರೂ ತನ್ನ ಒಡೆಯನ ಕೋಪಗೊಂಡ ಮುಖವನ್ನ ನೋಡಿ ಅವರು ಅರ್ಥ ಮಾಡ್ಕೊಂಡ್ರು. ಎಲ್ಲರೂ ಕೂಡ ಗೊತ್ತಾಗೋಯ್ತು ಅವ್ರನ್ನ, ದುರ್ಯೋಧನ ನೋಡಿ ಎಷ್ಟು ಕೋಪ ಬಂದಿದೆ. ಯಾಕೆಂತಂದ್ರೆ ಕೋಪವನ್ನ ತೋರಿಸ್ಕೊಳಕ್ ಸಾಧ್ಯ ಇಲ್ಲ ಅವನಿಗೆ. ಅಪಾರವಾದಂತಹ ದುಃಖದ ಜೊತೆಯಲ್ಲೂ ಕೂಡ ಕೋಪ ಹೆಚ್ಚುತ್ತಾ ಇದೆ. ಯಾಕೆ ಅಂತಂದ್ರೆ ಏಕಾಂಗಿಯಾಗಿ ವೀರಾವೇಶದಿಂದ ಅಭಿಮನ್ಯು ಹೋರಾಟವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಇಷ್ಟೋ ಜನ ಅತಿರಥ ಮಹಾರಥರು ಮತ್ತೆ ಅಕ್ಷೋಹಿಣಿ ಸೈನ್ಯ ಹೆಚ್ಚಾಗಿರುವಂತಹ ನನ್ನ ಸೈನ್ಯ ಎಲ್ಲವೂ ಕೂಡ ಸೋಲ್ತಾ ಇದ್ದಾರೆ ಅಂತ ಅಂದಾಗ ಮುಳಿಸು ಹೆಚ್ಚಾಯಿತು, ಕೋಪ ಉಂಟಾಯಿತು. ಆ ಕೋಪದ ಮುಖವನ್ನ ನೋಡಿ ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರು. ಏನು, ಯಾರೆಲ್ಲ ದ್ರೋಣ, ಅಶ್ವತ್ಥಾಮ, ಕೃಪಾ, ಕೃತವರ್ಮ, ಕರ್ಣ, ಶಲ್ಯ, ಶಕುನಿ, ದುಶ್ಯಾಸನ ಎಲ್ಲರಿಗೂ ಕೂಡ ಅವನು ಎಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಯ್ತು. ಈಗ ಇನ್ನು ನಾವು ಧರ್ಮ ಯುದ್ಧದ ಅಲ್ಲಿ ನಾವು ಹೋದ್ರೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಧರ್ಮ ಯುದ್ಧವನ್ನ ಅವರು ಬದಿಗೆ ತೂರ್ತಾರೆ. ಧರ್ಮ ಯುದ್ಧವನ್ನ ಬಿಟ್ಟು ಅಭಿಮನ್ಯುವಿನ ರಥವನ್ನ ಎಲ್ಲರೂ ಕೂಡ ಸುತ್ಕೋತಾರೆ. ಧರ್ಮ ಯುದ್ಧವನ್ನ ಮಾಡಿದ್ರೆ ಅಭಿಮನ್ಯುವನ್ನ ಅವರು ಸೋಲ್ಸಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ತನ್ನ ನಾಯಕನಾದಂತಹ, ತನ್ನ ರಾಜನಾದಂತಹ ದುರ್ಯೋಧನನ ಕೋಪದ ಮುಖವನ್ನ ಅರ್ಥ ಮಾಡ್ಕೊಂಡಂತಹ ಎಲ್ಲರೂ ಕೂಡ ಧರ್ಮ ಯುದ್ಧವನ್ನ ಕೈಬಿಟ್ಟು ಇಲ್ಲಿ ಅಭಿಮನ್ಯುವಿನ ರಥವನ್ನ ಎಲ್ಲರೂ ಕೂಡ ಸೇರ್ಕೋತಾರೆ. ಒಬ್ಬೊಬ್ಬರಾಗಿ ಅವನ ರಥ, ಕುದುರೆ, ಬಿಲ್ಲು, ಹೆದೆಗಳಿಗೆ ಒಬ್ಬೊಬ್ಬರು ಒಂದೊಂದರಂತೆ ಕತ್ತರಿಸಿ ಹಾಕಿದ್ರೆ
ಆದರೆ ಅಭಿಮನ್ಯು ಹೆದರಿದ್ದಾನೆ. ಒಬ್ಬೊಬ್ಬರು ರಥವನ್ನು ಬೀಳಿಸ್ತಾರೆ, ಒಬ್ಬರು ಕುದುರೆಯನ್ನು ಬೀಳಿಸ್ತಾರೆ, ಒಬ್ಬರು ಬಿಲ್ಲಿನ ಹಗ್ಗವನ್ನೇ ಕಿತ್ತು ಬೀಳುವಂತೆ ಬಾಣವನ್ನು ಹೊಡಿತಾರೆ. ಹೀಗೆ ಒಬ್ಬೊಬ್ಬರೇ ಆತನನ್ನು ನಾಶ ಮಾಡಲು ಮುಂದಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಏಕಾಂಗಿಯಾದಂತಹ ಅಭಿಮನ್ಯು ಹೆದರುಕೊಳ್ಳಿಲ್ಲ. ವೀರಾವೇಶದಿಂದ ನುಗ್ತಾನೆ, ಅವನು ಹೋರಾಟವನ್ನು ಮಾಡ್ತಾನೆ. ಅವನು ಗದೆಯನ್ನು ಹಿಡಿದು ಮುನ್ನುಗ್ಗಿದನು. ಬಾಣ ಹೊರಟೋದ್ರೂ ಕೂಡ, ಬಿಲ್ಲು ಬಾಣ ಎರಡೂ ಕೂಡ ಕಿತ್ತೋದ್ರೂ ಕೂಡ ಅವನು ಗದೆಯನ್ನು ಹಿಡಿದು ಮುನ್ನುಗ್ತಾನೆ. ಕಳಿಂಗರಾಜನ ಗಜಗಟೆಯನ್ನು ಸದೆಬಡಿಯುತ್ತಾ ಅಸ್ತವ್ಯಸ್ತಗೊಳಿಸುತ್ತಿರಲು ಕರ್ಣನು ಹರಿತವಾದ ಬಾಣದಿಂದ ಅವನ ಎರಡೂ ಕೈಗಳನ್ನು ಕತ್ತರಿಸಿದರು. ಕರ್ಣ ಹಿಂಬದಿಯಿಂದ ಬಂದು ಅವನ ರಥವನ್ನು ಮತ್ತು ಎರಡೂ ಕೈಗಳನ್ನು ಕೂಡ ಕತ್ತರಿಸಿ ಹಾಕ್ತಾನೆ. ಅದು ದ್ರೋಣನ ಆಜ್ಞೆಯ ಮೇರೆಗೆ. ಗುರು ದ್ರೋಣಾಚಾರ್ಯರೇ ಅದನ್ನ ಹೇಳೋದು, ಕರ್ಣನಿಗೆ ಆಜ್ಞೆಯನ್ನ ನೀಡೋದು. ಆ ಕರ್ಣ ಆ ಎರಡೂ ಕೈಗಳನ್ನ, ಅಭಿಮನ್ಯುವಿನ ಎರಡೂ ಕೈಗಳನ್ನ ಕತ್ತರಿಸ್ತಾನೆ. ಕೈ ತುಂಡಾದರೂ ಆ ಮಹಾವೀರನು ಉಳಿದ ಮೋಟುಗೈಯಿಂದಲೇ ರಥದ ಚಕ್ರವೊಂದನ್ನು ಸೆಳೆದುಕೊಂಡು ಗರಗರನೆ ತಿರುಗಿಸಿ ಅಕ್ಷೋಹಿಣಿ ಸೈನ್ಯವನ್ನು ಹೊಡೆದನು. ಕೈ ತುಂಡಾದರೂ ಕೂಡ ಮೋಟುಗೈಯಿಂದಲೇ ರಥದ ಚಕ್ರವನ್ನ ಹಿಡಿದು ಅವನು ಹೋರಾಟವನ್ನ ಮಾಡ್ತಾನೆ. ಆ ಮೊಂಡುಗೈಯಿಂದಲೇ ಅಕ್ಷೋಹಿಣಿ ಸೈನ್ಯವನ್ನ ಎದುರಿಸಿ ಅದನ್ನ ಹೊಡೆದು ಉರುಳಿಸಲು ಮುಂದಾಗ್ತಾನೆ. ಆಗ ದುಶ್ಯಾಸನನ ಮಗನಾದಂತಹ ಗದಾಯುಧ ಗಾಯಗೊಂಡಂತಹ ಸಿಂಹದ ಮೇಲೆ ಹೇಡಿಯು ಬೀಳುವಂತೆ ಹೊಳೆಯುವಂತಹ ಕತ್ತಿಯನ್ನ ಹಿಡಿದು ಅವನು ಬೀಳಲು ಅಭಿಮನ್ಯು ವೀರಾವೇಶದಿಂದ ನುಗ್ಗಿ ಅವನನ್ನ ಕೆಳಗೆ ಬೀಳಿಸಿ ಮತ್ತೆ ಮೇಲೆ ಹತ್ತಿ ಕತ್ತರಿಗಾಲಿನಿಂದ ಅವನನ್ನ ಇರುಕಿದನು. ಗದಾಯುಧ ಅಂತ ಹೇಳಿ ದುಶ್ಯಾಸನನ ಮಗ, ಹೇಡಿಯಂತೆ ಅವನ ಮೇಲೆ ಎರಗ್ತಾನೆ. ಆದರೆ ಮತ್ತೆ ವೀರಾವೇಶದಿಂದ ಅಭಿಮನ್ಯು ಅವನ ಮೇಲೆ ಹತ್ತಿ ಕತ್ತರಿಗಾಲಿಯಿಂದ ಅವನನ್ನ ಇರುತ್ತಾನೆ. ಕಣ್ಣು ನೀರು ತುಂಬಿಕೊಂಡು ಉಸುರಿಗಟ್ಟಿ ಗದಾಯುಧನು ಅಲ್ಲೇ ಸತ್ತೋಗ್ತಾನೆ. ಇಷ್ಟು ಮಾಡಿ ವಿಪರೀತ ರಣಾಯಾಸದಿಂದ ಅಭಿಮನ್ಯು ಕದನ ರಂಗದಲ್ಲಿ ಜೋಲಿ ಬಿದ್ದು ಬಿಟ್ಟನು. ಈ ರೀತಿ ಯುದ್ಧವನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲರೂ ಕೂಡ ಸುಮ್ಮನೆ ಇರ್ತಾರ. ಬಾಣದ ಸುರಿಮಳೆಗಳೇ ಆಗೋಗುತ್ತೆ. ಆ ಬಾಣದ ಸುರಿಮಳೆಗಳನ್ನ ಸುರಿಸ್ತಾ ಇದ್ರೂ ಕೂಡ ಅವನು ಶತ್ರು ಸೈನ್ಯವನ್ನ ನಾಶ ಮಾಡ್ತಾನೆ ಹೋಗ್ತಾನೆ. ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾನೆ. ಆ ರೀತಿ ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾನೆ ಅವನು ಆಯಾಸಗೊಂಡು, ಅಂದರೆ ಯುದ್ಧದ ಆಯಾಸದಿಂದ ಅವನಿಗೆ ಎಲ್ಲ ಕಡೆಯೂ ಕೂಡ ಬಾಣಗಳ ಪ್ರಯೋಗ ಆಗಿರುತ್ತೆ. ಎರಡು ಕೈಗಳೂ ಕೂಡ ಕತ್ತರಿಸಿ ಬಿದ್ದೋಗಿರುತ್ತೆ. ಅದರಿಂದ ಅವನು ಅಲ್ಲೇ ಜೋಲಿ ಬಿದ್ದು ರಣರಂಗದಲ್ಲಿ ಬಿದ್ದು ಬಿಡ್ತಾನೆ. ಅಲ್ಲಿಗೆ ಅವನು ವೀರ ಮರಣವನ್ನ ಅವನು ಅಪ್ತಾನೆ. ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾನೆ, ವೀರ ಮರಣವನ್ನ ಅಪ್ತಾನೆ. ಹೀಗೆ ಪರಾಕ್ರಮದಿಂದ ಮಡಿದಂತಹ ನರನಂದನ, ಪರಾಕ್ರಮದಿಂದ ಮಡಿದಂತಹ ಸಾವನ್ನಪ್ಪಿದಂತಹ ಅಥವಾ ಮರಣವನ್ನ ಹೊಂದಿದಂತಹ, ವೀರಾವೇಶದಿಂದ ಹೋರಾಟವನ್ನ ಮಾಡಿ ಮರಣ ಹೊಂದಿದಂತಹ ಆ ವೀರ ಮರಣವನ್ನ ಹೊಂದಿದಂತಹ ಅಭಿಮನ್ಯು ಅಂದರೆ ಅರ್ಜುನನ ಮಗ, ನರನಂದನ ಅರ್ಜುನನ ಮಗ, ಆತನ ನರನಂದನ ಮೇಲಿನ ಮೋಹದಿಂದ ಎಂತಹ ವೀರಾವೇಶದಿಂದ ಹೋರಾಟವನ್ನ ಮಾಡ್ದಪ್ಪ ಅಂತ ಹೇಳಿ ದೇವಾಂಗನೆಯರು ಅವನನ್ನ ತನಗ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಕಚ್ಚಾಡ್ತಾ ಇದ್ರಂತೆ. ಅಂದ್ರೆ ಅವನನ್ನ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು, ನನಗ್ಬೇಕು ಇವನು ಅಂತ ಹೇಳಿ ದೇವಾಂಗನೆಯರು ಕೂಡ ಅಲ್ಲಿ ಗುದ್ದಾಡ್ತಾ ಇದ್ರು, ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ರು. ಅಭಿಮನ್ಯುವಿನ ಮರಣ ವಾರ್ತೆಯಿಂದ ಉಂಟಾದಂತಹ ಶೋಕಾಗ್ನಿಯು ಧರ್ಮತನಯ ಅಂದರೆ ಧರ್ಮಾನಂದನನ್ನ ಅಥವಾ ಧರ್ಮರಾಯನನ್ನ ಸುಟ್ಟಿತು. ಯಾಕೆ ಅಂತಂದ್ರೆ ಎಳೆಯ ಬಾಲಕನಾದ, ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಹಿರಿಯರಿದ್ರೂ ಕೂಡ 14 ವರ್ಷದ ಬಾಲಕನನ್ನ ನಾವು ಯುದ್ಧಕ್ಕೆ ಕಳಿಸಿದ್ದೀವಿ ಅನ್ನುವಂತಹ ನೋವು, ಸಂಕಟ ಅವನನ್ನ ಕುದಿತಾ ಇತ್ತು. ಅದರಿಂದ ಆ ದುಃಖಾಗ್ನಿಯು ತಟ್ಟಿತೋ ಎಂಬಂತೆ ಭಾಸ್ಕರನೂ ಕೂಡ, ರವಿಯೂ ಕೂಡ ಅಸ್ತಾಂಚಲದಲ್ಲಿ ಅವನು ಕೆಂಪಗಾಗಿ ಅವನು ಮುಳುಗ್ತಾನೆ. ಮಗನ ಸಾವಿನ ಸುದ್ದಿಯ ಸಿಡಿಲು ಬಡಿದು ಕುಲಶೈಲವು ಬೀಳುವ ರೀತಿಯಲ್ಲಿ ಧರ್ಮರಾಜನು ಮೂರ್ಛಾಗತನಾಗಿ ಅವನು ಬಿದ್ದು ಹೋಗ್ತಾನೆ. ಅಯ್ಯೋ, ಎಂತಹ ಪಾಪಿ ನಾನು, ಆ ಮಗುವನ್ನ ನಾನೇ ಕೈಯಾರೆ ಶತ್ರುಗಳ ಸೈನ್ಯಕ್ಕೆ ಒಪ್ಪಿಸಿಬಿಟ್ನಲ್ಲ ಅಂತ ಹೇಳಿ ಮೂರ್ಛಿತನಾಗಿ ಬೀಳ್ತಾನೆ. ಯುದ್ಧವನ್ನ ನಿಲ್ಲಿಸಿ ಭೀಮ, ನಕುಲ, ಸಹದೇವ, ಸಾತ್ಯಕಿ, ದೃಪದ, ವಿರಾಟರು ಅವನನ್ನ ಆ ಪಾಳೆಯಕ್ಕೆ ಕರೆದುಕೊಂಡು ಬರ್ತಾರೆ.
ಅಭಿಮನ್ಯುವಿನ ಕಳೆ ಬರದತ್ರ ಅವರು ಎಲ್ಲರೂ ಕೂಡ ಬರ್ತಾರೆ. ಈ ರೀತಿ ವೀರಾವೇಶದಿಂದ ಹೋರಾಟವನ್ನು ಮಾಡಿದಂತಹ ಅಭಿಮನ್ಯು ಹೇಗೆ ವೀರಮರಣವನ್ನು ಅಪ್ತಾನೆ, ಹೇಗೆ ಶತ್ರುಗಳನ್ನು ನಾಶ ಮಾಡ್ತಾನೆ, ಚೆಲ್ಲಾಪಿಲ್ಲಿ ಮಾಡ್ತಾನೆ, ಯಾರ್ಯಾರನ್ನ ಅವನು ಸಾಯಿಸ್ತಾನೆ ಅನ್ನುವಂತಹ ಸಾಹಸದ ಒಂದು ವಿಷಯವನ್ನು ಇಲ್ಲಿ ಪಂಪ ಈ ಕೃತಿಯಲ್ಲಿ ನಮಗೆ ಚಿತ್ರಿಸಿ ಕೊಟ್ಟಿದ್ದಾರೆ. ಏನೇ ಆದರೂ ಕೂಡ ಸಾವು ಯಾವುದಕ್ಕೂ ಕೂಡ, ಅಥವಾ ಸಾವು ಆಗಲಿ, ಯುದ್ಧ ಆಗಲಿ, ಅಥವಾ ಜಗಳ ಆಗಲಿ, ಕಲಹ ಆಗಲಿ, ಇದು ಯಾವುದಕ್ಕೂ ಕೂಡ ಉತ್ತರವನ್ನು ನಮಗೆ ಕೊಡಲ್ಲ. ನಾಶವೇ ಹೊರತು ಅಲ್ಲಿ ಯಾವುದೂ ಕೂಡ ಹೊಸ ಫಲ ಅಥವಾ ಹೊಸ ಬೆಳಕು ಅನ್ನೋದು ನಮಗೆ ಕಾಣಿಸೋಕ್ಕೆ ಸಿಗಲ್ಲ ಅನ್ನೋದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಾಗ ಮನುಷ್ಯರೆಲ್ಲರೂ ಕೂಡ ಪ್ರೀತಿಯಿಂದ ನೆಮ್ಮದಿಯಿಂದ ಬದುಕ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಈ ಕತೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.